ನಮಸ್ಕಾರ. ಆಂಗ್ಸೈಟಿ ಹಾಗೂ ಡಿಪ್ರೆಷನ್ ಬಗ್ಗೆ ದಯವಿಟ್ಟು ಮಾತಾಡಿ ಅಂತ ಬಹಳಷ್ಟು ಜನ ಕೇಳ್ಕೊಂಡಿದ್ದಾರೆ. ನಾನು ಮದುವೆಗಳ ಪರಿಸ್ಥಿತಿ ಅಂತ ಒಂದು ಸಂಚಿಕೆ ಮಾಡಿದ್ದೆ. ಆ ಸಂಚಿಕೆಯಲ್ಲಿ ಕಮೆಂಟ್ಗಳಲ್ಲಿ ವಿನಾಯಕ ಅನ್ನುವರು ದಯವಿಟ್ಟು ಭಯ ಮತ್ತು ಆತಂಕ ಅಥವಾ ಡಿಪ್ರೆಷನ್ ಈ ವಿಷಯಗಳ ಬಗ್ಗೆ ದಯವಿಟ್ಟು ಮಾತಾಡಿ ಅಂತ ಕೇಳ್ಕೊಂಡಿದ್ರು. ಆಮೇಲೆ ಮನೋಬಲ ಅಂತ ಒಂದು ಸಂಚಿಕೆ ಮಾಡಿದ್ದೆ. ಆ ಸಂಚಿಕೆಯ ಕಮೆಂಟ್ಗಳಲ್ಲಿ ಶ್ರುತಿ ಆರ್ ಅನ್ನೋರು ಆಂಗ್ಸೈಟಿಯಿಂದ ಹೊರಗೆ ಬರುವ ದಾರಿಗಳೇನು, ಇದ್ರ ಬಗ್ಗೆ ದಯವಿಟ್ಟು ಮಾತಾಡಿ ಅಂತ ಶ್ರುತಿಯವರು ಕೇಳ್ಕೊಂಡಿದ್ರು. ಹಾಗೆ ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ದು ನೆನಪಾಗುತ್ತೆ, ನೀವು ಯಾವ ತಜ್ಞರಿಗೇನು ಕಮ್ಮಿ ಇಲ್ಲ, ದಯವಿಟ್ಟು ಈ ಥರದ ಹೆಚ್ಚು ಸಂಚಿಕೆಗಳನ್ನು ಮಾಡಿ ಅಂತ ಕೇಳಿದರು. ನಿಮ್ಮ ಪ್ರೀತಿಗೆ, ನಿಮ್ಮ ಅಭಿಮಾನಕ್ಕೆ ನಾನು ಆಭಾರಿ. ಆದರೆ ನಾನು ಯಾವ ಮನೋತಜ್ಞ ಅಲ್ಲ. ಈ ವಿಷಯದಲ್ಲಿ ಅದರಲ್ಲೂ ಡಿಪ್ರೆಷನ್ ಆ್ಯಂಡ್ ಆಂಗ್ಸೈಟಿ ಏನಿದೆ, ಆತಂಕ ಹಾಗೂ ಖಿನ್ನತೆ, ಈ ವಿಷಯವಾಗಿ ಯಾವುದೇ ಪರಿಸ್ಥಿತಿಯಲ್ಲೂ ಸ್ವಲ್ಪ ಕೂಡ ಹೆಚ್ಚು ಕಮ್ಮಿ ಆಗಿದೆ ಅಂದರೆ ಯಾವಾಗಲೂ ಒಬ್ಬರು ವೃತ್ತಿಪರ ತಜ್ಞರ ಸಲಹೆ ತಗೊಳ್ಳೋದು ಭಾಳ ಒಳ್ಳೆಯದು. ಯಾವತ್ತಿದ್ರೂ ವೈದ್ಯಕೀಯ ಸಹಾಯವೇ ಎಲ್ಲದಕ್ಕಿಂತ ಉತ್ತಮ. ಹಾಗಾಗಿ ನಿಮ್ಮ ಪರಿಸ್ಥಿತಿ ಹದಗೆಟ್ಟಿದ್ದರೆ ದಯವಿಟ್ಟು ಒಬ್ಬರು ವೃತ್ತಿಪರ ವೈದ್ಯರನ್ನು ಕಾಣಿ, ವೈದ್ಯಕೀಯ ಸಹಾಯವನ್ನು ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೂ ನನ್ನ ಅನುಭವದ 4 ಮಾತುಗಳನ್ನು ನಾನಿವತ್ತು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಕಮೆಂಟ್ಗಳಲ್ಲಿ ಕೇಳಿದವರಿಗೆಲ್ಲ ಧನ್ಯವಾದ. ನಿಮ್ಮ ಅಭಿಮಾನಕ್ಕೆ ಚಿರಋಣಿಯಾಗಿರ್ತೀನಿ. ಮೊದಲಿಗೆ ಅರ್ಥ ಮಾಡ್ಕೊಳ್ಳೋಣ, ಏನಿದು ಆತಂಕ ಮತ್ತು ಖಿನ್ನತೆ ಅಂತ. ಇದಕ್ಕೆ ಬಹಳಷ್ಟು ಸಲ ವಿವರಣೆ ಕೊಡೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಇದರಿಂದ ಬಳಲ್ತಾ ಇರೋರನ್ನ ಒಂದು ಸಲ ನೀವು ಮಾತಾಡಿಸಿ ನೋಡಿ, ಒಂದು ಸಲ ಕೇಳಿ ನೋಡಿ, ಯಾಕಪ್ಪ ನಿಂದು ಏನು ಪ್ರಾಬ್ಲಮ್ ನಿಂದೇನು ಅಂತ ಕೇಳಿ ನೋಡಿ. ಬಹಳಷ್ಟು ಜನಕ್ಕೆ ಪಾಪ ಹೇಳ್ಕೊಳಕ್ಕಾಗೋದಿಲ್ಲ. ಅದೇನೋ ಗೊತ್ತಿಲ್ಲ, ನನಗೆ ಗೊತ್ತಾಗ್ದಲೇ ಇರೋ ಥರ ಏನೋ ಭಯ, ಏನೋ ಆತಂಕ, ಅದೇನೋ ಮಂಕ್ ಬಡಿದ್ಬಿಡುತ್ತೆ, ಸುಮ್ಮನೆ ದುಃಖ ಆಗುತ್ತೆ, ನೊಂದು ಕೂರ್ತೀನಿ ಅಂತ ಹೀಗೆ ಬೇರೆ ಬೇರೆ ರೀತಿ ನಿಮಗೆ ಹೇಳೋ ಪ್ರಯತ್ನವನ್ನು ಮಾಡ್ತಾರೆ. ಅದು ನಿಖರವಾಗಿ ಇದಕ್ಕೇ ನಮಗೆ ಆತಂಕ ಅಂದರೆ ಇದೇನೆ, ಅಥವಾ ಇದಕ್ಕೋಸ್ಕರನೇ ಹಿಂಗಾಗುತ್ತೆ, ಅಥವಾ ಇದರಿಂದ ನಾವು ಇದನ್ನೇ ಮಾಡ್ತೀವಿ ಅಂತ ಹೇಳೋದು, ಈ ಥರ ಬೆರಳು ಮಾಡಿ ಇದೇ ಕಾರಣ ಅಂತ ಹೇಳೋದು, ಅಥವಾ ಇದನ್ನೇ ಆತಂಕ ಅಂತಾರೆ ಅಂತ ಹೇಳೋದು ಕಷ್ಟ. ಒಟ್ಟಿನಲ್ಲಿ ನನ್ನ ಜ್ಞಾನವನ್ನು ಬಳಸಿ ನಾನೊಂದು ಸರಳ ಭಾಷೆಯಲ್ಲೊಂದು ವಿವರಣೆ ಕೊಡೋ ಪ್ರಯತ್ನ ಮಾಡ್ತೀನಿ. ಒಟ್ಟಿನಲ್ಲಿ ನಿಖರವಾದ ವಿವರಣೆ ಕೊಡಲಾಗದ ಮಾನಸಿಕ ತುಮುಲ, ಮನಸ್ಸಿನಲ್ಲಿ ಕೋಲಾಹಲ ಆಗ್ತಾ ಇರುತ್ತೆ ಅಂತ ಒಂದು ಪರಿಸ್ಥಿತಿ. ಅದಕ್ಕೆ ನಾವು ಆತಂಕ, ಆಂಗ್ಸೈಟಿ, ಡಿಪ್ರೆಷನ್ ಅಂತ ಏನು ಕರಿತೀವಿ ಅದನ್ನು ಹೇಳ್ಬೋದು. ಏನೋ ಕಷ್ಟ, ಏನೋ ದುಃಖ, ಏನೋ ಒಂಥರ ಒತ್ತಡ, ಏನೋ ನಿರಾಸೆ, ಆಮೇಲೆ ಏನೋ ಒಂದು ವೈರಾಗ್ಯ ಅಥವಾ ಏನೋ ಒಂದು ಸಿಟ್ಟು, ಆಮೇಲೆ ಏನೋ ತಿರಸ್ಕಾರ, ಏನೋ ಒಟ್ಟಿನಲ್ಲಿ ಸರ್ವವೂ ಹದಗೆಟ್ಟಿದೆ ಅನ್ನೋವಂಥ ಮನಸ್ಥಿತಿ. ಯಾವುದೂ ಸರಿ ಅನ್ನಿಸ್ತಾ ಇರಲ್ಲ, ಎಲ್ಲದಕ್ಕೂ ಸಿಟ್ಟು ಬರ್ತಾ ಇರುತ್ತೆ, ಎಲ್ಲದರ ಬಗ್ಗೆನೂ ವೈರಾಗ್ಯ ಶುರುವಾಗಿ ಹೋಗಿರುತ್ತೆ. ಏನು ಬೇಡಪ್ಪ, ಏನೂ ಸರಿಯಾಗಲ್ಲ, ಯಾವುದರಲ್ಲೂ ರುಚಿ ಕಾಣಲ್ಲ. ಇಂತಹ ಒಂದು ಪರಿಸ್ಥಿತಿಗೆ, ಹದಗೆಟ್ಟ ಮನಸ್ಥಿತಿಗೆ ನಾವು ಆಂಗ್ಸೈಟಿ ಅಥವಾ ಈ ಡಿಪ್ರೆಷನ್ ಅಂತ ಕರಿತೀವಿ. ಯಾವುದರಲ್ಲೂ ಉತ್ಸಾಹ ಇಲ್ಲದೆ ಸರ್ವವನ್ನು ಕಳೆದುಕೊಂಡು ಬಿಟ್ಟಿರ್ತಾರೆ. ಒಟ್ಟಿನಲ್ಲಿ ಆ ಮನಸ್ಸಿನ ಒಳಗಡೆ ಒಂದು ಸುನಾಮಿ ಯಾವಾಗಲೂ ಹೋಗ್ತಾ ಇರುತ್ತೆ. ಸುನಾಮಿ ಒಂದು ಸಲ ಬಂದು ಹೋದ್ರೇ ತಡ್ಕೊಳ್ಳೋದು ಕಷ್ಟ. ಅಂಥದ್ರಲ್ಲಿ ಸ್ವಲ್ಪ ಊಹಿಸಿ ನೋಡಿ, ಮನಸ್ಸಿನೊಳಗಡೆ ಸದಾ ಸುನಾಮಿ ಹೋಗ್ತಾ ಇದ್ದರೆ ಏನಂತ ಹೇಳ್ಕೊಳ್ಳೋಕ್ಕೆ ಆಗಲ್ಲ ರೀ ಆ ಪರಿಸ್ಥಿತಿನಲ್ಲಿರೋರಿಗೆ. ಪಾಪ ರಾತ್ರಿ ನಿದ್ದೆನಲ್ಲಿ ತಕ್ಷಣ ಹೇಳ್ತಾ ಇರ್ತಾರೆ, ಮೊದಲಿಗೆ ನಿದ್ದೆ ಬರೋದೇ ಕಷ್ಟ, ಒದ್ದಾಟ, ಆಮೇಲೆ ಈ ಸರಿಯಾಗಿರೋಂಥ ಈಗ ನಾರ್ಮಲ್ ಜನ ಏನಿರ್ತಾರೆ ಅವ್ರಿಗೆ ಇವ್ರ ಪರಿಸ್ಥಿತಿ ಅರ್ಥ ಆಗ್ತಾರಲ್ಲ, ಏನು ಹೇಳಬೇಕನ್ನೋದು ಗೊತ್ತಾಗೋದಿಲ್ಲ. ಒಟ್ಟಿನಲ್ಲಿ ಅವ್ರನ್ನ ಒಳಗಡೆನೆ ಕೊಲ್ತಾ ಇರುತ್ತೆ ಆ ಒಂದು ಮನಸ್ಥಿತಿ. ಸರಿಯಾಗಿ ಬದುಕೋಕ್ಕೆ ಬಿಡಲ್ವಲ್ರಿ ಅದು. ಮನಸ್ಸು ಸರಿ ಇದ್ದರೆ ತಾನೇ ನಾವು ಸರಿಯಾಗಿ ಬದುಕೋಕ್ಕಾಗೋದು. ಆ ಥರ ಪಾಪ ಆ ಖಿನ್ನತೆ, ಆ ಒಂದು ಆತಂಕ, ಆ ಉದ್ವೇಗ ಏನಿರುತ್ತೆ ಮನದೊಳಗಡೆ, ಅದು ಪೆಡಂಭೂತ ಆಗಿ ಬೆಳೆದು ಬಹಳ ತೊಂದರೆ ಕೊಡ್ತಾ ಇರುತ್ತೆ. ಆ ಮನಸ್ಥಿತಿಗೆ ನಾವು ಆಂಗ್ಸೈಟಿ ಅಥವಾ ಡಿಪ್ರೆಷನ್ ಅಂತ ಕರಿಬಹುದು. ಈಗ ಎರಡನೇದಾಗಿ ಯಾಕೆ ಬರುತ್ತೆ ಈ ಆಂಗ್ಸೈಟಿ, ಡಿಪ್ರೆಷನ್, ಎಲ್ಲಿಂದ ಬರ್ಬೋದು, ಇದನ್ನೂ ಅಷ್ಟೇ ಹೇಳೋದು ತುಂಬ ಕಷ್ಟ. ಬಹಳ ರೀತಿಗಳಿಂದ ಬಂದಿರ್ಬೋದು ಒಬ್ಬ ಮನುಷ್ಯನಿಗೆ. ಪಾಪ ಮಾನಸಿಕ ದೌರ್ಬಲ್ಯ ಇರ್ಬೋದು,
ದುರ್ಬಲವಾದ ಮನಸ್ಸು ಅಥವಾ ಅವರ ಅನುಭವಗಳಿಂದ ಬಂದಿರ್ಬೋದು, ಅವರ ಜೀವನದಲ್ಲಿ ನಡೆದ ಘಟನೆಗಳಿಂದ, ದುರ್ಘಟನೆಗಳಿಂದ ಅವರು ಈ ಪರಿಸ್ಥಿತಿಯನ್ನು ತಲುಪಿರ್ಬೋದು. ಅಥವಾ ಅವರಿಗೆ ಆ, ಬಹಳಷ್ಟು ಜನಕ್ಕೆ ಇದು ಬರೋದೇನಕ್ಕೆ ಅಂದರೆ ಬಗೆಹರಿಯದ ನಿರೀಕ್ಷೆಗಳು. ಮನುಷ್ಯ ಜನ್ಮ ಬಹಳಷ್ಟು ನಿರೀಕ್ಷೆಗಳನ್ನು ಕಟ್ಕೊಂಡ್ಬಿಟ್ಟಿರ್ತಾನೆ. ಒಂದು ಗೆರೆ ಹಾಕ್ಕೊಂಬಿಟ್ಟಿರ್ತಾನೆ ರೀ, ಇದೇ ಥರ ನನ್ನ ಜೀವನ ನಡಿಬೇಕು ಅಂತ. ಆ ಥರ ನಡೆದಿಲ್ಲ ಅಂದರೆ ಟೆನ್ಷನ್ನು, ಪ್ರೆಷರು, ಆತಂಕ, ಆ್ಯಂಗ್ಸೈಟಿ ಇದೆಲ್ಲ ಶುರುವಾಗ್ಬಿಡುತ್ತೆ. ಒಂದು ಉದಾಹರಣೆ ಹೇಳಬಲ್ಲೆ ಯಾವ ಥರ ನಿರೀಕ್ಷೆಗಳಿಂದ ನಮಗೆ ಇದು ಬರುತ್ತೆ ಅನ್ನೋದಕ್ಕೋಸ್ಕರ. ಈಗ ಆರ್ಥಿಕ ನಿರೀಕ್ಷೆಗಳಿರ್ಬೋದು. ನಾವೇನೋ ಒಂದು ಗುರಿ ಇಟ್ಕೊಂಡ್ಬಿಟ್ಟಿರ್ತೀವಿ, ನಮ್ಗೆ ಈ ಟೈಮಲ್ಲಿ ಎಷ್ಟು ದುಡ್ಡು ಬರಬೇಕು, ಅಥವಾ ನಾವು ಈ ಕೆಲಸದಲ್ಲಿ ಹಿಂಗೆ ನಡಿಬೇಕು, ಇದಾಗಬೇಕು, ನನಗೆ ಈ ಒಂದು ಪ್ರಗತಿ ಸಿಗಬೇಕು, ಅಥವಾ ಇದೊಂದು ಪ್ರಮೋಷನ್ ಆಗಬೇಕು ಅಂತ ಏನೋ ಅಂದ್ಕೊಂಬಿಟ್ಟಿರ್ತೀವಿ. ಅದಾಗಿಲ್ಲ ಅಂದರೆ ನಮಗೆ ಆ್ಯಂಗ್ಸೈಟಿ ಸ್ಟಾರ್ಟ್ ಆಗುತ್ತೆ. ಅದಾಗುತ್ತೋ ಇಲ್ಲೋ ಅಂತ ಫಸ್ಟ್ ಆ್ಯಂಗ್ಸೈಟಿ ಶುರು ಆಗುತ್ತೆ. ಆಮೇಲೆ ಅದಾಗಿಲ್ಲ ಅಂದರೆ ಅದರಿಂದ ಖಿನ್ನತೆ ಸ್ಟಾರ್ಟ್ ಆಗುತ್ತೆ. ಅಯ್ಯೋ, ನಾನು ಇಷ್ಟು ಕಷ್ಟಪಟ್ಟೆ, ಇಷ್ಟು ಮಾಡಿದೆ, ನನ್ನ ಜೀವನ ನಾನೇನೋ ರಕ್ತ ಬಸ್ದೆ ಅಂದ್ರೂ ನಾನು ಅಂದ್ಕೊಂಡಿದ್ದು ನನಗೆ ಸಿಗಲಿಲ್ಲ ಅಂಥೇಳಿ ಆವಾಗ ನಿರಾಸೆಗೆ ಜಾರಿ ಅದು ನಿಧಾನವಾಗಿ ಆ ಖಿನ್ನತೆಯ ರೂಪ ಪಡ್ಕೊಳ್ಳುತ್ತೆ. ಹೀಗೆ ಬಹಳಷ್ಟು ಉದಾಹರಣೆಗಳು ಹೇಳ್ಬೋದು. ಒಂದು ಸಂಬಂಧಗಳ ನಿರೀಕ್ಷೆ. ಈಗ ನಮ್ಮದು ಎಲ್ಲರದ್ದು ಒಂದು ನಿರೀಕ್ಷೆ ಇರುತ್ತೆ ರೀ. ಈಗ ನನ್ನ ಹೆಂಡತಿ ಆದವಳು ಅವಳು ಹೀಗೆ ಇರಬೇಕು, ಅವಳು ನನ್ನನ್ನು ಹೀಗೆ ನೋಡ್ಕೋಬೇಕು ಅಂತ. ಹಾಗೆ ಒಂದು ಹೆಂಡತಿಗೆ ನನ್ನ ಗಂಡ ಆದವನು ಹಿಂಗಿರಬೇಕು, ಹಿಂಗೆ ನೋಡ್ಕೋಬೇಕು ಅನ್ನೋದಿರುತ್ತೆ. ಅದಲ್ಲದೆ ಈಗ ಬಂದಿರೋದೇನೆಂದರೆ ಹೋಲಿಕೆ ಬೇರೆ. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಅದು ಇದು ನೋಡ್ಬಿಟ್ಟಿರ್ತೀವಿ. ಯಾರಿಗೋ ಏನೋ ಗಿಫ್ಟ್ ತಂದು ಕೊಟ್ಟರು ಅಂತಂದರೆ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಅದನ್ನು ಯೋಚನೆ ಮಾಡೋಕ್ಕೆ ಶುರು ಮಾಡ್ಬೋದು. ನನಗೂ ಈ ಥರ ನನ್ನ ಗಂಡ ನೋಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಎಷ್ಟೋ ಈ ಸಂಬಂಧಗಳಲ್ಲಿ ಬಾಯ್ಬಿಟ್ಟು ಹೇಳೋದೇ ಇಲ್ಲ. ನನಗೆ ಈ ಥರ ನಿರೀಕ್ಷೆ ಇದೆ ಅಂತ ಹೇಳಿಬಿಟ್ರೆ ಅರ್ಧ ಸಮಸ್ಯೆಗಳು ಬಗೆಹರಿದೋಗುತ್ತೆ. ನಿರೀಕ್ಷೆಗಳ ಬಗ್ಗೆ ಯಾರೂ ಮನಬಿಚ್ಚಿ ಮಾತಾಡೋದು ಇಲ್ಲ. ಮನಸ್ಸಿನಲ್ಲಿ ಇಟ್ಕೊಂಬಿಡೋದು. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ಎಕ್ಸ್ಪೆಕ್ಟೇಷನ್ಸ್ ಅಂತ ಏನು ಕರಿತೀವಿ ಅದನ್ನು ಇಟ್ಕೊಂಡು ಕೊರಗ್ತಾ ಇರೋದು. ನನಗೆ ಹಿಂಗಿದ್ದಿದ್ರೆ ಇವ್ರು ನೋಡು, ನಾನು ಹಿಂಗೆ ಅಂದ್ಕೊಂಡಿದ್ದೆ, ಮನೆಗೆ ಬರ್ತಾ ಒಂದು ಮಲ್ಲಿಗೆ ಹೂ ತರಲಿಲ್ಲ. ಎಷ್ಟೋ ಸಲ ಈ ಎಕ್ಸ್ಪೆಕ್ಟೇಷನ್ಸಿಂದ ಎಷ್ಟೊಂದು ಸಂಬಂಧಗಳು ಹದಗೆಟ್ಬಿಡುತ್ತೆ. ಈ ವಿಷಯಕ್ಕೆ ಬಂದಾಗ ಆ ಥರ ಸಂಬಂಧಗಳ ನಿರೀಕ್ಷೆಗಳಿಂದ ಎಷ್ಟೋ ಸಲ ನನ್ನ ತಂದೆ ನನ್ನನ್ನು ಹಿಂಗೆ ನೋಡ್ಕೋಬೇಕಾಗಿತ್ತು, ನಮ್ಮಮ್ಮ ನಮ್ಮನ್ನು ಹಿಂಗೆ ನೋಡ್ಕೋಬೇಕಾಗಿತ್ತು, ತಂದೆ ತಾಯಿ ಅಂದರೆ ಹೀಗಿರಬೇಕಾಗಿತ್ತು ಅಂತ ನಾವೇನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಡ್ತೀವಿ. ಅದರ ಪ್ರಕಾರ ನಡೆದಿಲ್ಲ ಅಂದರೆ ಅದರಿಂದ ನಮಗೆ ಬಹಳಷ್ಟು ಬೇಜಾರಾಗುತ್ತೆ. ಮತ್ತೆ ನಿರಾಸೆ, ಮತ್ತೆ ಅದೇ ಉದ್ವೇಗ, ಮತ್ತೆ ಅದೇ ಖಿನ್ನತೆ ಶುರು ಆಗ್ತಾ ಹೋಗುತ್ತೆ. ಅಥವಾ ವರ್ತನೆಯ ನಿರೀಕ್ಷೆ. ಇವ್ರು ಹೀಗೆ ಒಂದು ಬಿಹೇವಿಯರಲ್ ಅಂತ ಕರಿತೀವಿ, ಹಿಂಗೆ ಮಾಡಬೇಕು ಅಂತ. ಪಬ್ಲಿಕ್ ಅವ್ರ ಮೇಲೂ ಅವ್ರು ಹಿಂಗೆ ಬಿಹೇವ್ ಮಾಡಬೇಕು ಅಂತ ಕೆಲವರು ಇಟ್ಕೊಂಡ್ಬಿಟ್ಟಿರ್ತಾರೆ. ಪಬ್ಲಿಕಲ್ಲಿ ಹಿಂಗೆ ಬಿಹೇವ್ ಮಾಡಬೇಕು, ನಿನ್ನ ನಡತೆ ಹಿಂಗೆ ಇರಬೇಕು, ನೀನು ಹಿಂಗೆ ಮಾಡಬೇಕು, ಇದೇ ಪದ್ಧತಿನ ನೀನು ಅನುಸರಿಸಬೇಕು, ಕೆಲವೊಂದು ಹಿಂಗೆ ಇರಬೇಕು ಅಂತ. ಕೆಲವರು ಪಾಪ ದೊಡ್ಡವರು ಒಂದೊಂದು ಗೆರೆ ಎಳೆದ್ಬಿಟ್ಟಿರ್ತಾರೆ, ಹಿಂಗೆ ನಡೀಬೇಕು ಜೀವನ. ಇನ್ನೊಂದು ಉದಾಹರಣೆ ಹೇಳಬಲ್ಲೆ. ಟ್ರಾಫಿಕ್ಕಲ್ಲಿ ಬೇರೆಯವ್ರು ಹೆಂಗೆ ಓಡಿಸ್ಬೇಕು ಅಂತ ಇವರು ಅವ್ರನ್ನ ನಿರೀಕ್ಷೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಅವನು ನೆಟ್ಟಿಗೆ ಓಡಿಸ್ಬೇಕು. ಅವನೇನಾದ್ರು ಮಧ್ಯದಲ್ಲಿ ಹೋಗ್ತಾ ಇದ್ದ ಸ್ವಲ್ಪ ನಿಧಾನಕ್ಕೆ ಹೋದ ಅಂತ ಇಟ್ಕೊಳ್ಳಿ, ಹಿಂದ್ಗಡೆ ಇರೋರು ಬೈತಾ ಇರ್ತಾರೆ, ಏನು ತಲೆ ಕಟ್ಟಿದ ಅವನು ಹೆಂಗೆ ಓಡಿಸ್ತಾ ಇದ್ದಾನೆ ನೋಡು ಅಂತ. ಅವ್ನು ಹೋಗೋನೇನಾರು ಅಕಸ್ಮಾತ್ ಇಂಡಿಕೇಟ್ರ್ ಹಾಕೋದು ಮರೆತು ಆ ಕಡೆ ಈ ಕಡೆ ಹೋದ ಅಂದರೆ ಇವರಿಗೆ BP ಜಾಸ್ತಿ ಆಗ್ಬಿಡುತ್ತೆ. ಟ್ರಾಫಿಕ್ನಲ್ಲಿ ನೀವು ಸಿಟಿನಲ್ಲಿ ಟ್ರಾಫಿಕ್ನಲ್ಲಿ ಓಡಾಡಿದರೆ, ಅದರಲ್ಲೂ ಬೆಂಗಳೂರು ಮಹಾನಗರಿ ಅಂತ ಟ್ರಾಫಿಕ್ನಲ್ಲಿ ಓಡಾಡಿದರೆ ನೋಡೋಕ್ಕೆ ಸಿಗುತ್ತೆ. ನನ್ನನ್ನೂ ಸೇರಿ ಎಷ್ಟು ನಮಗೆ BP ಏರಿಳಿತ ಆಗುತ್ತೆ ಅಂದರೆ ಒಂದು ಟ್ರಾಫಿಕಲ್ಲಿ ಒಂದು ರೌಂಡ್ ಹೋಗಿ ಬರೋಷ್ಟೊತ್ತಿಗೆ ತಲೆ ಕೆಟ್ಟೋಗುತ್ತೆ. ಆ ಥರ. ಆದರೆ ನಮಗೆ ಅದರ ಅರಿವಿರಬೇಕು ಅಂತ ಹೇಳ್ತೇನೆ. ಅದರ ಅರಿವಿಂದ ನಾವು ಅದರಿಂದ ಆಗುವಂಥ ಡೇಂಜರನ್ನು ನಾವು ಮುಂಚೆನೇ ಗುರುತಿಸಿ ಅದು ಆಗದಂಗೆ ನೋಡ್ಕೋಬೋದು. ಟ್ರಾಫಿಕ್ಗಳಲ್ಲಿ ನಾವು ಎಲ್ಲರನ್ನೂ ಅದೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲರೂ ನನ್ನ ಥರ ಓಡಿಸ್ಬೇಕು, ಚೆನ್ನಾಗಿ ಓಡಿಸ್ಬೇಕು. ಓಡಿಸಿಲ್ಲ ಅಂತಂದರೆ ಆ್ಯಂಗ್ಸೈಟಿ ಸ್ಟಾರ್ಟ್ ಆಗಿಬಿಡುತ್ತೆ. ಕೋಪ, BP, ಆತಂಕ, ಪ್ರೆಷರ್. ಹೀಗೆ ನಮ್ಮ ಬಗೆಹರಿಯದ ನಿರೀಕ್ಷೆಗಳು ನಮಗೆ ಎಷ್ಟೋ ಸಲ ಬೇಡದ ಆತಂಕವನ್ನು ತಂದುಕೊಡುತ್ತೆ. ಇನ್ನು ಮುಂದೆ ನಮ್ಮ ವಾತಾವರಣ, ನಾವು ಮನೆಯಲ್ಲಿ ಇರುವಂಥ ವಾತಾವರಣ, ನಾವು ಯಾವ ಥರ ವಾತಾವರಣದಲ್ಲಿ ಬದುಕ್ತಾ ಇದ್ದೀವಿ, ನಾವು ದಿನನಿತ್ಯ ನಮ್ಮ ದಿನಚರಿ ಹೇಗಿದೆ, ನಾವು ಏನನ್ನು ನೋಡ್ಕೊಂಡು ಕಾಲ ಕಳೀತಾ ಇದ್ದೀವಿ. ಈಗೆಲ್ಲ ಸೋಷಿಯಲ್ ಮೀಡಿಯಾ, ಬಹಳಷ್ಟು ಜನ ನಮ್ಮ ಮೊಬೈಲ್ಗಳಲ್ಲೇ ಜೀವನವನ್ನು ಕಳೆದು ಬಿಡ್ತಾರೆ ನೋಡಿ. ಈಗ ಖಾಲಿ ಕೂತವ್ರಂತೂ ದೇವರೇ ಗತಿ. ಅಕಸ್ಮಾತ್ ನಿಮ್ಮ ವಾತಾವರಣ ನಿಮಗೆ ಬಹಳ ಸಮಯ ಇದ್ದು ನೀವು ಖಾಲಿ ಕೂತಿದ್ದೀರಾ ಅಂತಂದರೆ ಬಹಳ ಡೇಂಜರಸ್ ಟೈಮ್ ಅದು ನಿಮ್ಮ ಲೈಫಲ್ಲಿ. ಖಾಲಿ ಕೂರೋದು ಒಂದು ಇದೇ ಇದೆಯಲ್ಲ ಮಾತು, ಎಂಪ್ಟಿ ಮ್ಯಾನ್ಸ್ ಮೈಂಡ್ ಇಸ್ ಎ ಡೆವಿಲ್ಸ್ ಅಡ್ವೊಕೇಟ್. ಸೊ ಆ ಥರ ಒಂದಿದೆ, ಸರಿಯಾಗಿ ಬರಲಿಲ್ಲ ಅದು ನನಗೆ. ಹಾಗೆ ಖಾಲಿ ಮನಸ್ಸು ಅಥವಾ ಖಾಲಿ ನೀವು ಕೂತಿದ್ದೀರಾ ಅಂತಂದರೆ ಬಹಳ ಕಷ್ಟ. ಅದು ಬಹಳ ಹುಷಾರಾಗಿರ್ಬೇಕಂತ ಸಮಯದಲ್ಲಿ.
ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತೀರಾ, ಆದರೆ ಯಾವ ಥರ ಕಂಟೆಂಟ್ ನೋಡ್ತಾ ಇದ್ದೀರಾ? ಒಂದು ಉದಾಹರಣೆ ಹೇಳಬಲ್ಲೆ, ನೀವು ಸದಾ ಏನಾರು ಕೂತ್ಕೊಂಡು ಒಂದು 7ರಿಂದ 10 ದಿನ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಕ್ರೈಮ್ ವಿಡಿಯೋಗಳನ್ನು ನೋಡಿ, ಜಗತ್ತಲ್ಲಿ ನಡೀತಾ ಇರೋಂಥ ಕ್ರೈಮ್ಗಳು, ಎಲ್ಲಿ ಕೊಲೆ ಆಯಿತು, ಈ ಥರದ್ದು ಬೇಕಾದಷ್ಟು ನೋಡೋಕ್ಕೆ ಸಿಗುತ್ತೆ ನಿಮಗೆ. CCTV ಫುಟೇಜ್ ಅಂತ ತೋರಿಸ್ತಾರೆ, ಅಥವಾ ಪೊಲೀಸ್ ಫುಟೇಜಸ್ ಅಂತ ಸಿಗುತ್ತೆ. ಈ ಥರದ್ದು ಬೇಕಾದಷ್ಟನ್ನು ನೋಡ್ಬೋದು. ಅದನ್ನೇನಾದ್ರು ಕೂತ್ಕೊಂಡು ನೀವು ಬಿಂಜ್ ವಾಚಿಂಗ್ ಅಂತ ಏನು ಕರಿತೀವಿ, ಕಂಟಿನ್ಯೂಸ್ ಕೂತ್ಕೊಂಡು ನೋಡಿದ್ರಿ ಅಂತ ಇಟ್ಕೊಳ್ಳಿ, ನಿಮಗೆ ಗೊತ್ತಿಲ್ಲದಲ್ಲೇ ಒಳಗಡೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ತಲೆ ಬಿಸಿಯಾಗಿರುತ್ತೆ, ನೀವು ಮಾತಾಡೋದು ಬದಲಾಗಿರುತ್ತೆ, ನೀವು ಬೇರೆಯವ್ರ ಹತ್ತಿರ ಪ್ರತಿಕ್ರಿಯಿಸೋದು ಬದಲಾವಣೆ ಕಾಣೋಕ್ಕೆ ಶುರು ಆಗುತ್ತೆ. ಈ ಥರ ನಿಮಗೇನೋ ಒಂದು ಒಳಗಿಂದ ಏನೋ ಒಂದು ಅತೃಪ್ತಿ, ಆ ಸಿಟ್ಟು ಬರೋಕ್ಕೆ ಶುರು ಆಗುತ್ತೆ. ಈ ಥರ ನಿಮ್ಮ ಬಿಹೇವಿಯರಲ್ ಚೇಂಜಸ್ ಕಾಣೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ನಮ್ಮ ವಾತಾವರಣ ಹೇಗಿದೆ, ನಾವು ಯಾರ ಜೊತೆ ಬದುಕ್ತಾ ಇದ್ದೀವಿ, ಕೆಲವೊಂದು ಹತ್ರ ತುಂಬ ಟಾಕ್ಸಿಕ್ ಎನ್ವಿರಾನ್ಮೆಂಟ್ ಇರುತ್ತೆ ರೀ, ಬಹಳ ವಿಷ ತುಂಬಿದಂತಹ ಒಂದು ವಾತಾವರಣ ನಮ್ಮ ಎದುರಿಗಿರುತ್ತೆ. ನಾವು ಆದಷ್ಟು ಅದನ್ನು ಬದಲಾಯಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಏನು ಮಾಡ್ಬೋದು, ಕೂತು ಯೋಚನೆ ಮಾಡಬೇಕು. ಎಲ್ಲರ ಕೈಲೂ ಆಗಲ್ಲ ಪಾಪ. ಕೆಲವೊಂದು ಮದುವೆಗಳೇ ಟಾಕ್ಸಿಕ್ ರಿಲೇಷನ್ಶಿಪ್ಪಾಗಿ ಕನ್ವರ್ಟ್ ಆಗಿ ಪಾಪ ಒದ್ದಾಡ್ತಾ ಇರ್ತಾರೆ. ಇರಲಿ, ಅದು ಬೇರೆ ಒಂದು ವಿಷಯ, ಅದನ್ನು ಬೇಕಾದ್ರೆ ಇನ್ನೊಂದು ಮಾತಾಡ್ತೀನಿ. ಆದರೆ ಆದಷ್ಟು ನಮ್ಮ ವಾತಾವರಣದ ಬಗ್ಗೆ ನಮಗೆ ಗಮನ ಇರಬೇಕು. ಇಲ್ಲಾಂದರೆ ಅದು ನಮಗೆ ಗೊತ್ತಿಲ್ಲದೆ ನಮ್ಮೊಳಗೆ ಆತಂಕವನ್ನು ಉಂಟು ಮಾಡುತ್ತೆ. ಇನ್ನೊಂದು ಕಾರಣ ಇರ್ಬೋದು, ದುರ್ಬಲವಾದ ಮನಸ್ಸು. ನಾನೀಗಾಗಲೇ ಮನೋಬಲ ಅಂತ ಒಂದು ಸಂಚಿಕೆಯಲ್ಲಿ ಮಾತಾಡಿದ್ದೆ. ಮನೋಬಲ ಅನ್ನೋದು ಎಷ್ಟು ಮುಖ್ಯ ನಮ್ಮ ಜೀವನಕ್ಕೆ ಅಂತ. ಹಾಗೆ ನಮ್ಮಲ್ಲೇನಾದ್ರು ದೌರ್ಬಲ್ಯ ಇದ್ದರೆ, ಆ ಥರ ಮಾನಸಿಕ ದೌರ್ಬಲ್ಯ ಅನ್ನೋದಿದ್ದರೆ, ನಾವು ಬಹಳ ಸೂಕ್ಷ್ಮ ಆಗಿಬಿಟ್ಟಿರ್ತೀವಿ. ಸಣ್ಣ ಸಣ್ಣ ಮಾತುಗಳು ನಮ್ಮ ಮೇಲೆ ಪರಿಣಾಮ ಬೀರೋಕ್ಕೆ ಶುರು ಮಾಡಿಬಿಡುತ್ತೆ. ಯಾರೋ ಒಬ್ರು ಏನೋ ಅಂದರು ಅಂದರೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ತಕ್ಷಣ. ಈಗ ನಿಮಗೊಂದು ಎಲ್ಲಿ ತನಕ ಬಂದ್ಬಿಡುತ್ತೆ ಅಂದರೆ, ನಮ್ಮಪ್ಪ ಹಿಂಗೆ ಅಂದ್ಬಿಟ್ರು ಅಂತ ಅದಕ್ಕೇನೆ ಮುನ್ಸ್ಕೊಂಡು ಕೂತ್ಬಿಡ್ತಾರೆ. ಇವೆಲ್ಲ ಚಿಕ್ಕ ಚಿಕ್ಕ ಸೂಚನೆಗಳು. ಒಂದು ಸ್ವಲ್ಪ ಏನಾರು ಅಂದ್ಬಿಟ್ರು ಅಂದರೆ, ಈಗಿನ ಮಕ್ಕಳನ್ನು ನೀವು ನೋಡಿ, ಭಾಳ ಸೂಕ್ಷ್ಮರಾಗ್ಬಿಟ್ಟಿರ್ತಾರೆ. ಹಿಂದಿನ ಕಾಲ ಹೇಗಿತ್ತು, ನಾವೇನಾರು ಒಂಚೂರು ಆಚೆ ಈಚೆ ಏನಾರು ಮಾಡಿದ್ರೆ ನಮ್ಮ ತಂದೆಯವ್ರು ಕರೆದ್ಬಿಟ್ಟು 4 ಬೀಸೋರು. ಆವಾಗ ಯಾವ ಡಿಪ್ರೆಷನ್ನು ಇಲ್ಲ, ಯಾವ ಇದು ಇಲ್ಲ ಅಂತ ಸುಮ್ಮನೆ ಹೋಗ್ಬಿಡ್ತಾಯಿದ್ವಿ. ಈಗಿನ ಕಾಲಕ್ಕೆ ಯಾಕೆ ನಮಗೆ ಕೇಳೋಕ್ಕೆ ಜಾಸ್ತಿ ಸಿಗ್ತಾಯಿದೆ ಈ ಡಿಪ್ರೆಷನ್ನು, ಆ್ಯಂಗ್ಸೈಟಿ ಎಲ್ಲ ಕೇಳೋಕ್ಕೆ. ಹಿಂದಿನ ಕಾಲದಲ್ಲಿ ಇರಲಿಲ್ಲ ಅಂತ ನಾನು ಹೇಳ್ತಲ್ಲ, ಆದರೆ ಅದರ ಸ್ವರೂಪ ಬದಲಾಗಿದೆ. ಇವಾಗ ಬಹಳ ಸೂಕ್ಷ್ಮ ಆಗಿಬಿಟ್ಟಿದ್ದೀವಿ ನಾವು ಜನಗಳು. ಈಗ ನಮ್ಮ ಮಕ್ಕಳು ಬಹಳ ಸೂಕ್ಷ್ಮ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಕಷ್ಟಪಡೋಕ್ಕೆ ಬಿಡಲ್ವಲ್ರಿ ನಾವು. ಜೀವನದಲ್ಲಿ ಯಾವುದೂ ಕಷ್ಟನೇ ಕೊಟ್ಟಿರಲ್ಲ. ಇರಲಿ, ಅದು ಬೇರೆ ವಿಷಯ, ಇನ್ನೊಂದು ಸಲ ಮಾತಾಡ್ತೀನಿ. ಆದರೆ ಪಾಯಿಂಟ್ ಏನಪ್ಪ ಅಂತಂದರೆ, ನಾವು ಎಷ್ಟು ಸೂಕ್ಷ್ಮರಾಗ್ಬಿಡ್ತೀವಿ ಅಂದರೆ ಪ್ರತಿಯೊಂದೂ ನಮ್ಮ ಮೇಲೆ ಪರಿಣಾಮ ಬೀರೋಕ್ಕೆ ಶುರು ಆಗಿಬಿಟ್ಟಿರುತ್ತೆ. ಹಾಗಾಗಿ ನಾವು ಪ್ರತಿಯೊಂದಕ್ಕೂ ಪ್ರತಿಕ್ರಿಯಿಸ್ತಾ ಹೋಗ್ತೀವಿ, ಪ್ರತಿಯೊಂದು ನಮ್ಮೊಳಗಡೆ ಸೇರ್ತಾ ಹೋಗುತ್ತೆ. ಇನ್ನೊಂದು ಇದರ ಇನ್ನೊಂದು ಅಂಶ ಹೇಳ್ಬೋದು ಕಾರಣ ಅಂತಂದರೆ, ಬೇಡದ ಅಹಂಕಾರ. ಸ್ವಾಭಿಮಾನ ಬೇರೆ, ಅಹಂಕಾರ ಬೇರೆ. ಕೆಲವರು ಬೇಡದ ಅಹಂಕಾರ ತುಂಬ್ಕೊಂಡ್ಬಿಟ್ಟಿರ್ತಾರೆ. ನನಗೆ ಮರ್ಯಾದೆ ಕೊಡಲಿಲ್ಲ, ನನಗೆ ಕೊಡಬೇಕಾದ ಮರ್ಯಾದೆ ಕೊಡಲಿಲ್ಲ. ಕಾಲ ಬದಲಾಗ್ತಾ ಇರುತ್ತೆ, ಅಥವಾ ಜನ ಬದಲಾಗ್ತಾ ಇರ್ತಾರೆ, ಅಥವಾ ಜನ ಸರಿ ಇಲ್ಲ ಅಂದ್ಕೊಳ್ಳಿ, ಕೊಡಲಿಲ್ಲಪ್ಪ ಮರ್ಯಾದೆ. ಅದನ್ನೇ ದೊಡ್ಡದು ಮಾಡ್ಕೊಂಬಿಟ್ಟು ಮನಸ್ಸು ಕೆಡಿಸ್ಕೊಂಡು ಎಷ್ಟೋ ಜನ ನಮ್ಮ ಸುತ್ತಮುತ್ತ ನೋಡೋಕೆ ಸಿಗ್ತಾರೆ. ನನಗೆ ಮರ್ಯಾದೆ ಕೊಡಲಿಲ್ಲ ಅಂತೇಳಿ 3 ದಿನ BP-ನಲ್ಲಿ ಒದ್ದಾಡ್ತಾ ಇರ್ತಾರೆ. ಯಾರ್ದು ನಷ್ಟ? ಅಷ್ಟೆಲ್ಲ ಮಾಡ್ಕೊಂಡಿದ್ದಕ್ಕೆ ನಷ್ಟ ಅವರಿಗೇನೆ ಅಲ್ವಾ? ಯಾರೋ ಮರ್ಯಾದೆ ಕೊಡಿದವರು ಕೊಡಲಿಲ್ಲ, ಅಲ್ಲಿಗೆ ಅವ್ರ ಜೀವನ ಮುಂದುವರ್ಕೊಂಡು ಹೊರಟೋಯ್ತು. ಆದರೆ ಇವರು 2-3 ದಿನ BP ಮಾಡ್ಕೊಂಡು ಕೂತಿರ್ತಾರೆ. ಅದು ಬಹಳ ಕೆಟ್ಟದು. ಆಮೇಲೆ ನನಗೆ ಎಂಥ ಮಾತು ಹೇಳಿಬಿಟ್ರು. ಕೆಲವ್ರು ಜೀವನ ಪೂರ್ತಿ ಹೇಳ್ತಿರ್ತಾರೆ ರೀ, ಅವ್ರು ನನಗೊಂದಿನ ಎಂಥ ಮಾತು ಹೇಳಿದ್ರು ಗೊತ್ತಾ. ಈ ಥರದ್ದು ಕೆಲವ್ರು ಹೇಳ್ಕೊಂಡು ಓಡಾಡ್ತಾರೆ, ಕೆಲವರು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಮನಸ್ಸಿನಲ್ಲೇ ಜೀವನ ಪೂರ್ತಿ ಅದನ್ನು ತಗೊಂಡೋಗ್ತಾ ಇರ್ತಾರೆ. ನನಗೊಂದಿನ ನಮ್ಮಪ್ಪ ಇಂಥ ಮಾತು ಹೇಳ್ಬಿಟ್ಟಿದ್ರು, ನನಗೊಂದಿನ ನಮ್ಮಮ್ಮ ಇಂಥ ಮಾತು ಹೇಳ್ಬಿಟ್ಟಿದ್ರು. ತಂದೆ ತಾಯಿಯಿಂದೇ ಉದಾಹರಣೆ ಹೇಳ್ತೇವೆ, ಇನ್ನು ಹೊರಗಡೆಯವ್ರದ್ದು ನೀವೇ ಲೆಕ್ಕ ಹಾಕ್ಕೊಳ್ಳಿ. ಹಾಗೆ ಈಗ ಒಂದು ಸಣ್ಣ ಉದಾಹರಣೆ ಹೇಳಬಲ್ಲೆ. ಯಾರೋ ಹೇಳಿದ್ದಕ್ಕೆಲ್ಲ ನಾವು ಹೇಗೆ ಒದ್ದಾಟ ಮಾಡ್ಕೋತೀವಿ. ಒಂದು ಸಾರಿ ಹೀಗೆ ನಾನು ರಸ್ತೆನಲ್ಲಿ ಹೋಗ್ತಾ ಇದ್ದೆ, ಒಂದು ದೊಡ್ಡ ಗುಂಡಿ ಕಾಣಿಸ್ತು. ಗುಂಡಿ ಸಡನ್ನಾಗಿ ಕಾಣಿಸ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಿಂಗೆ ರೈಟಿಂಗ್ ಮಾಡಿ ಮತ್ತೆ ಹಿಂಗೆ ಲೆಫ್ಟಿಗೆ ತೊಗೊಂಡು, ಆವಾಗ ರೈಟಿಂದ ಎದುರುಗಡೆಯಿಂದ ಒಬ್ಬ ಬೈಕ್ ಸವಾರ ಬರ್ತಾಯಿದ್ದ. ಬೈಕಲ್ಲಿ ಬಂದವನು ನಾನು ಹಿಂಗೆ ರೈಟಿಗೆ ಬಂದಿದ್ದನ್ನು ನೋಡ್ದ. ಮಿಕ್ಕಿದ್ದೇನು ನೋಡಿದ್ನೋ ಬಿಟ್ಟಿದ್ನೋ ಅವನಿಗೆ ವಿಷಯ ಗೊತ್ತಾಯ್ತಿಲ್ಲ ಗೊತ್ತಿಲ್ಲ. ಜೋರಾಗಿ ಒಂದು ಅವಾಚ್ಯ ಶಬ್ದದಲ್ಲಿ ಕೂಗ್ದ. ಯಾಕೋಲೇ ಡ್ಯಾಶ್ ಮಗನೇ ಅಂತ ಕೂಗ್ಬಿಟ್ಟು ಮುಂದಕ್ಕೆ ಹೋದ. ಆವಾಗ ನನ್ನ ಹತ್ರ ಎಷ್ಟು ದಾರಿಗಳಿತ್ತು. ಒಂದು,
ನಿಲ್ಲಿಸಿ ಅಥವಾ ಅವನ್ನ ಕೂಗಿ ಕರೆದು ಗಲಾಟೆ ಮಾಡಿ ಜಗಳ ಮಾಡಿ ಮುಂದುವರಿಸ್ಬೋದಾಗಿತ್ತು. ಎರಡನೇ ದಾರಿ, ಅವ್ನು ಹಂಗೆ ಅಂದ್ಬಿಟ್ನಲ್ಲ ಅಂತ ಜೀವನ ಪೂರ್ತಿ ನೊಂದ್ಕೊಂಡು ನನಗೊಬ್ಬ ಹಿಂಗೆ ಬೈದ್ಬಿಟ್ಟು ಹೊರಟೋಗ್ಬಿಟ್ಟ ಅಂತ ನಾನೇನೋ ಇದು ಮಾಡೋಕ್ಕೆ ಹೋದೆ, ಅವ್ನು ನನಗೆ ಅಷ್ಟು ಬೈಯೋ ಅವಶ್ಯಕತೆ ಇತ್ತ ಅಂತ ಅದನ್ನೇ ಹಿಡ್ಕೊಂಡು ಕೊರಗಿ ಮುಂದುವರಿಬೋದು. ಮೂರನೇ ದಾರಿ, ಅವನಿಗೆ ನನ್ನ ಪರಿಸ್ಥಿತಿ ಗೊತ್ತಿರಲಿಲ್ಲ, ಅವನ ಪಾಯಿಂಟ್ ಆಫ್ ವ್ಯೂ ಅಂತ ಕರಿತೀವಲ್ಲ, ಅವನ ದೃಷ್ಟಿಕೋನದಿಂದ ಅವನಿಗೆ ಸರಿ ಅನಿಸಿದ್ದನ್ನು ಮಾಡೋದು, ಅದು ಅವನ ಮನಸ್ಥಿತಿ. ಅದನ್ನು ನಾನು ತಲೆ ತುಂಬಿಸ್ಕೊಂಬಿಟ್ಟು ಅವ್ನು ಹಿಂಗೆ ಅಂದ್ಬಿಟ್ಟ ಅಂತ ಖುದ್ದು ಅದಕ್ಕೆ ಉಕ್ಕಿ ಹರಿದು ಆಮೇಲೆ ಅದನ್ನು BP ತಲೆ ತುಂಬಿಸ್ಕೊಂಡು ಈ ಥರ ಚಿಕ್ಕ ಚಿಕ್ಕ ವಿಷಯಗಳು ನಮ್ಮೊಳಗೆ ಸೇರ್ತಾ ಆತಂಕ, ಉದ್ವೇಗ ಹೆಚ್ಚಾಗ್ತಾ ಹೋಗುತ್ತೆ. ಅದು ಮಾಡೋದು ಸುಲಭ ಅಂತ ನಾನು ಹೇಳ್ತಾ ಇಲ್ಲ, ಜೀವನದ ಅನುಭವದಿಂದ ಅದರ ಪಾಠನ ನಾವು ಕಲಿತಾ ಹೋಗ್ತೀವಿ. ಅದರಲ್ಲಿ ಯಾವ ದಾರಿಯನ್ನು ನೀವು ಸೆಲೆಕ್ಟ್ ಮಾಡ್ಕೋತೀರ ಅದು ನಿಮಗೆ ಬಿಟ್ಟಿರೋದು, ಆದರೆ ಈ ದಾರಿ ಕೂಡ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ. ಹಾಗೆ ಈಗ ನೆಕ್ಸ್ಟು, ಹಾಗಾದರೆ ಹೇಗೆ ಈ ಆತಂಕ ಅಥವಾ ಈ ಖಿನ್ನತೆಯಿಂದ ಹೊರಗಡೆ ಬರೋದು, ಏನು ದಾರಿಗಳಿವೆ? ಈಗ ನಮ್ಮ ಶಾಸ್ತ್ರಗಳಲ್ಲಿ ಇದಕ್ಕೆ ಬೇಕಾದಷ್ಟು ರೀತಿಯಲ್ಲಿ ದಾರಿಗಳನ್ನು ಬರೆದಿದ್ದಾರೆ. ನಮ್ಮ ಪೂರ್ವಿಕರು ಇದನ್ನು ಬಹಳ ಚೆನ್ನಾಗಿ ವರ್ಣಿಸಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಇದರ ಜ್ಞಾನವನ್ನು ಕೊಟ್ಟು ಹೋಗಿದ್ದಾರೆ. ಒಂದು ಗಾದೆ ಇದೆ, ಒಂದು ಸರಳ ಉದಾಹರಣೆ ಹೇಳಬಲ್ಲೆ. ಸನ್ಯಾಸಿಗೆ ಚಿಂತೆ ಇಲ್ಲ ಅಂತ ಕೇಳಿರ್ತೀರ. ಇಂಗ್ಲೀಷ್ನಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಲಿವ್ ಲೈಕ್ ಎ ಮಾಂಕ್ ಅಂತ. ಅಂದರೆ ನೀವು ಯಾವಾಗ ಎಲ್ಲವನ್ನು ತ್ಯಜಿಸಿ ಬದುಕ್ತೀರಾ ಆವಾಗ ನಿಮಗೆ ಯಾವುದೇ ಚಿಂತೆ ಇರೋದಿಲ್ಲ ಅಂತ. ಹೇಳೋದಕ್ಕೆ ಬಹಳ ಸುಲಭ, ಒಂದೇ ಒಂದು ವಾಕ್ಯ, ಆದರೆ ಇದರ ಅರ್ಥ ಬಹಳ ಗಾಢವಾದದ್ದು. ಮೊದಲಿಗೆ ಏನು ಮಾಡ್ಬೋದು? ಈಗ ಯಾರಾದರೂ ಬಹಳ ಈ ಥರ ಭಯ, ಆತಂಕ, ಖಿನ್ನತೆ ಈ ಥರ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ, ಆ ಥರ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಓಡಾಡ್ತಾ ಇದ್ದರೆ, ಈ ಕೆಲವು ಅಂಶಗಳು ಈಗಾಗಲೇ ನಾನು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳೋದು ಅಲ್ಲದೆ ಈ ಕೆಲವು ಅಂಶಗಳನ್ನು ಮಾಡೋಕ್ಕಾಗತ್ತಾ ನೋಡಿ. ಮೊದಲನೇದು, ನಾವು ನಮಗೆ ಕೂತು ಅರ್ಥ ಮಾಡಿಸ್ಬೇಕಾಗಿರೋದು ಈ ಕೆಲವು ಅಂಶಗಳು. ಮೊದಲನೇದು, ನಾನೇನು ಅಲ್ಲ ಅನ್ನೋದು. ಇಂಗ್ಲೀಷ್ನಲ್ಲಿ ಐ ಆಮ್ ನಥಿಂಗ್ ಅಂತಾರೆ. ನಾನು ಏನೂ ಅಲ್ಲ. ಈಗ ನಾವೆಲ್ಲ ನಮ್ಮ ಮನಸ್ಸಿನಲ್ಲಿ ನಮ್ಮದೇ ಒಂದು ಆಕಾರ ಕೊಟ್ಕೊಂಡ್ಬಿಡ್ತೀವಿ, ಅದಕ್ಕೆ ಅಹಂಕಾರ ಅಂತ ಕರೆಯೋದು. ನಿಮಗೆ ಗೊತ್ತಿಲ್ಲದಲೇ ಇರುತ್ತೆ, ನನ್ನ ಮನಸ್ಸಿನಲ್ಲಿ ನನ್ನದೊಂದು ಆಕಾರ, ಒಂದು ಚಿತ್ರಣ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಅದಕ್ಕೆ ಅಹಂಕಾರ. ಅಹಂಕಾರ, ಆಕಾರ ಕೊಟ್ಟಂಥ ಅಹಂ, ಅದು ಅಹಂಕಾರ ಆಗುತ್ತೆ. ಹಾಗೆ ನಮ್ಮಲ್ಲಿ ನಮ್ಮದೊಂದು ಚಿತ್ರಣದ, ನಾನು ದೊಡ್ಡ ಮನುಷ್ಯ ಅಥವಾ ನಾನು ಈ ಥರ ಮನುಷ್ಯ, ನಾನು ಇದೆಲ್ಲ ಮಾಡಿದ್ದೀನಿ ಅಥವಾ ಒಂದು ಟ್ರ್ಯಾಕ್ ರೆಕಾರ್ಡ್, ಆ ಭಾರ ನಮ್ಮ ತಲೆ ಮೇಲೆ ಕೂತ್ಬಿಟ್ಟಿರುತ್ತೆ. ಅದನ್ನು ಮೊದಲು ಬಿಟ್ಬಿಡ್ಬೇಕು. ನಾನು ಏನೂ ಇಲ್ಲ, ನಾನೊಂದು ಧೂಳಿಗೆ ಸಮಾನ, ನಾನೊಂದು ಬರೀ ಕಣ ಅಷ್ಟೇ ಈ ಜಗತ್ತಿನಲ್ಲಿ. ಯೋಚನೆ ಮಾಡಿ ನೋಡ್ರಿ, ಈ ಪ್ರಪಂಚ ನಾವು ಬರೋದಕ್ಕಿಂತ ಎಷ್ಟೋ ಕೋಟಿಗಟ್ಟಲೆ ವರ್ಷಗಳಿಂದ ಮುಂಚೆಯಿಂದ ಈ ಪ್ರಪಂಚ ಇದೆ, ಪ್ರಪಂಚ ನಡೀತಾ ಇದೆ. ನಮ್ದು ಆದಮೇಲೂ ಪ್ರಪಂಚ ಇರುತ್ತೆ. ನಾವು ಬರೀ 4 ದಿನಕ್ಕೆ ಬಂದು ಹೋಗುವಂಥ ಒಂದು ಗುಳ್ಳೆ, ಒಂದು ಬಬಲ್ ಅಂತ ಏನು ಕರೀತಾರೆ. ಬರ್ತೀವಿ, ಪುಷ್ ಅಂತ ಹೊರಟೋಗ್ತೀವಿ. ಇನ್ನೊಂದು ಸ್ವಲ್ಪ ದಿನ ಹೋದರೆ ನಮ್ಮನ್ನು ಯಾರು ನೆನೆಸ್ಕೊಳ್ಳೋರು ಇರಲ್ಲ ರೀ. 200 ವರ್ಷ ಅಮ್ಮಮ್ಮ ಅಂದರೆ ಒಂದೆರಡು ತಲೆಮಾರು ಅಷ್ಟೇ. ನಮ್ಮ ಹೆಸರನ್ನ ಸಹಿತ ನೆನ್ಪಿಟ್ಕೊಳ್ಳೋರು. ಎಷ್ಟು ಜನಕ್ಕೆ ನಿಮ್ಮ ಮುತ್ತಜ್ಜನ ಹೆಸರು ಗೊತ್ತಿದೆ? ಹೆಸರು ಸಹಿತ ಉಳಿಯಲ್ಲ. ಅಂಥದ್ರಲ್ಲಿ ನಾವೇನೋ ಇರಬೇಕಾದ್ರೆ ನಾವೇನೋ ಒಂದಿದು ಅಂತ ಅಂದ್ಕೊಂಡು ಓಡಾಡೋದು ಅವಶ್ಯಕತೆ ಇಲ್ಲ. ನಾನೇನೂ ಇಲ್ಲ ಅಂತ ಮೊದಲು ನಮ್ಮ ಮನಸ್ಸಿಗೆ ನಾವು ಅರ್ಥ ಮಾಡಿಸ್ಬೇಕು. ನಾನೊಂದು ಧೂಳಿಗೆ ಸಮಾನ ಅಂತ ನಾವು ಅದನ್ನು ಮನಸಾರೆ ಒಪ್ಕೋಬೇಕು. ಎರಡನೇದು, ನನ್ನದೇನೂ ಇಲ್ಲ ಅನ್ನೋ, ನಥಿಂಗ್ ಬಿಲಾಂಗ್ಸ್ ಟು ಮೀ ಅಂತ. ಈಗ ನಾವೆಲ್ಲ ಅಂದ್ಕೊಂಡಿರ್ತೀವಿ, ಅಯ್ಯೋ ನಂದಿದೆ, ನನಗೆ ಇದು ಕೊಟ್ಟಿದ್ರು, ನಂದು ರೂಮು, ನನಗೊಂದು ಅಸ್ತಿತ್ವ, ನನಗೊಂದು ಜೀವನ ಕೊಟ್ಟಿದ್ರು, ಆ ಜೀವನನ ಸರಿ ಕೊಡಲಿಲ್ಲ, ಇವ್ರು ನನ್ನ ಜೀವನನ ಸರಿ ನೋಡ್ಕೊಳ್ಳಿಲ್ಲ, ನನಗೆ ಇದು ಸಿಗಲಿಲ್ಲ, ನನಗೆ ಅದು ಸಿಗಲಿಲ್ಲ, ನಂದನ್ನು ಇದು ಮಾಡಿಬಿಟ್ರು, ನಂದು ಅದು ಹಾಳು ಮಾಡಿಬಿಟ್ರು, ನಂದು ಇದಾಯಿತು. ನಥಿಂಗ್ ಬಿಲಾಂಗ್ಸ್ ಟು ಯು. ಜಗತ್ತಿನಲ್ಲಿ ಯಾವುದೂ ನಿನ್ನದಲ್ಲ. ಈಗ ನಾವು ಅಂದ್ಕೊಂಡಿರ್ತೀವಿ, ನನ್ನ ಹೆಸರಲ್ಲಿ ಒಂದು ಮನೆ ಇದೆ ಅಂದರೆ ಅದು ನಂದು ಅಂತ ಅಂದ್ಕೊಂಡಿರ್ತೀವಿ. ಎಷ್ಟು ವರ್ಷ ಇಟ್ಕೋತೀರಿ? ಬದುಕಿರೋ ತನಕ ಅಷ್ಟೇ. ಅದಾದಮೇಲೆ ಮಕ್ಕಳಿಗೆ ಹೋಗುತ್ತೆ, ಮಕ್ಕಳಾದ್ಮೇಲೆ ಇನ್ನೊಬ್ರಿಗೆ ಹೋಗುತ್ತೆ, ಇಲ್ಲ ಮಾರಿದರೆ ಬೇರೆಯವ್ರಿಗೆ ಹೋಗುತ್ತೆ. ನಾನೇನು ಇರ್ತೀನಿ ಮನೆ ಅಥವಾ ಏನು ನಾನು ಅನುಭವಿಸ್ತಾ ಇರ್ತೀನಿ, ನಾನು ಓನರ್, ರೆಂಟೆಡ್ ಓನರ್ ಥರ ಅದು ಲೆಕ್ಕಾಚಾರ. ಇಷ್ಟು ದಿನ ನೀನು ಓನರ್ ಅಂದ್ಕೊಂಡು ಇರ್ತೀಯಾ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು.
ಯಾವುದೇ ಕಾರಣಕ್ಕೂ ನಮ್ಮದು ಅಂತ ಈ ಭೂಮಿ ಮೇಲೆ ಏನೂ ಇಲ್ಲ. ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಬರ್ತಾ ಏನು ತಂದಿರಲ್ಲ, ಹೋಗ್ತಾ ಏನು ತೊಗೊಂಡೋಗೋಕ್ಕಾಗಲ್ಲ. ಹಾಗಾಗಿ ನಾವು ಈ ಓನರ್ಶಿಪ್ಪು ನಂದಿದೇನೋ ಇದೆ, ನಂದದು, ಈ ಕಾರ್ ನಂದು, ಇದದು, ನಂದು ಕೆಲಸ, ನಂದು ಘನತೆ, ನಂದು ಗೌರವ, ನಂದು ಆಸ್ತಿ, ಇನ್ನೂ ಮುಂದುವರೆದು ಹೇಳ್ತೀನಿ, ನಂದು ಸಂಸಾರ, ಇದು ನನ್ನದು, ಇವರು ನನ್ನವರು, ಯಾರು ನಿನ್ನವರಲ್ಲ. ಒಬ್ಬನೇ ಬರ್ತೀಯ, ಒಬ್ಬನೇ ಜೀವನ ಅನುಭವಿಸ್ತೀಯ, ಒಬ್ಬನೇ ಹೋಗ್ತೀಯ. ಅವರು ಸಹಪಾಠಿಗಳು, ನಿನ್ನ ಜರ್ನಿನಲ್ಲಿ ಜೊತೆಯಲ್ಲಿ ಬರುವಂಥ ಟ್ರಾವೆಲರ್ಸ್ ಅಷ್ಟೇ. ಈ ತತ್ವನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಆವಾಗ ನಿಮಗೆ ಸಂಸಾರದ ಅಟ್ಯಾಚ್ಮೆಂಟು ಇರುತ್ತೆ, ಅದು ನಮ್ಮ ಕರ್ಮ. ಆದರೆ ಅದರ ಜೊತೆ ಅಷ್ಟೇ ಡಿಟ್ಯಾಚ್ಮೆಂಟ್ ಇರಬೇಕು ಅನ್ನೋದು ನಮ್ಮ ಶಾಸ್ತ್ರಗಳಲ್ಲಿ ಬಹಳ ಚೆನ್ನಾಗಿ, ಬಹಳ ರೀತಿಯಲ್ಲಿ, ಬಹಳ ವಿಧಾನಗಳಲ್ಲಿ ಹೇಳ್ಕೊಟ್ಟಿದ್ದಾರೆ. ಯಾವುದೂ ನಿಮಗೆ ಶಾಶ್ವತ ಅಲ್ಲ, ಅದನ್ನು ನಾವು ಅರ್ಥ ಮಾಡಬೇಕು. ನಥಿಂಗ್ ಬಿಲಾಂಗ್ಸ್ ಟು ಯು, ಯಾವುದೂ ನನ್ನದಲ್ಲ ಅನ್ನೋದು. ಆಮೇಲೆ ನಿನ್ನ ಕೈಯಲ್ಲಿ ಏನೂ ಇಲ್ಲ ಅನ್ನೋದು, ಯು ಹ್ಯಾವ್ ನೋ ಕಂಟ್ರೋಲ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ನಾವು ನನ್ನಿಂದ ಏನೋ ನಡೀತಾ ಇದೆ ಅಂತ ಬಹಳಷ್ಟು ಅಂದ್ಕೊಂಡ್ಬಿಟ್ಟಿರ್ತೀವಿ ಜೀವನದಲ್ಲಿ. ಇದನ್ನು ನಾನು ಮಾಡಿರೋದು, ನನ್ನಿಂದ ನನ್ನ ಮನೆ ನಡೀತಾ ಇದೆ, ನನ್ನಿಂದ ನನ್ನ ಆಫೀಸ್ ನಡೆಯುತ್ತೆ, ನನ್ನಿಂದ ನನ್ನ ಕೆಲಸ ನಡೆಯುತ್ತೆ. ನೀವಿಲ್ಲ ಅಂದ್ರೂ ಆ ಕೆಲಸ ನಡೆಯುತ್ತೆ ರೀ, ನೀವಿಲ್ಲ ಅಂದರೂ ಆ ಕಂಪನಿ ನಡೆಯುತ್ತೆ, ನೀವಿಲ್ಲ ಅಂದರೂ ನಿಮ್ಮ ಮನೆ ನಡ್ಕೊಂಡು ಹೋಗುತ್ತೆ. ನಾವು ಅಂದ್ಕೊಂಡಿರ್ತೀವಿ ನಾನಿಲ್ಲ ಅಂದರೆ ಈ ಮನೆ ಏನಿಲ್ಲ. ಕಾಲಾಯ ತಸ್ಮೈ ನಮಃ. ಎಲ್ಲ ವಿಧಿ ಲಿಖಿತ, ಎಲ್ಲ ವಿಧಿ ಆಟ, ದೇವರ ಲೀಲೆ. ಇದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ನಮ್ಮಿಂದ ನಡೀತಾ ಇದೆ, ನನ್ನಿಂದ ಇದು ಅಂತ ನಾವು ಮನಸ್ಸಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ರೀ. ನಾವು ಆ ಕಂಟ್ರೋಲ್ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ನನ್ನಿಂದ ಇದು ನಡೀತಾ ಇದೆ, ನನ್ನಿಂದ ಇದು ನಡೀತಾ ಇದೆ. ಎಲ್ಲ ವಿಧಿ ಆಟ ಅಷ್ಟೇ. ನಮ್ಮ ಕರ್ಮಗಳನ್ನು ನಾವು ಮಾಡಬೇಕು ನಿಜ, ನಮ್ಮ ಪ್ರಯತ್ನಗಳನ್ನು ನಾವು ಮಾಡಬೇಕು, ನಮ್ಮದೊಂದು ಯೋಜನೆ ಇಟ್ಕೋಬೇಕು, ನಮ್ಮದೊಂದು ಗುರಿ ಇಟ್ಕೋಬೇಕು. ಎಲ್ಲ ಬಿಟ್ಬಿಟ್ಟು ಸನ್ಯಾಸಿತರ ಕೂತ್ಕೋ ಅಂತಲ್ಲ, ಹಂಗಾದ್ರೆ ನಾವು ಯಾಕೆ ಮಾಡಬೇಕು ಅನ್ನೋದಲ್ಲ. ನಮ್ಮ ಕರ್ಮಗಳನ್ನು ನಾವು ಮಾಡ್ತಾ ಇರ್ತೀವಿ, ಆದರೆ ಇದು ನನ್ನಿಂದನೇ ನಡೀತಾ ಇದೆ ಅಂತ ಅಂದ್ಕೊಳ್ಳೋದು ತಪ್ಪು. ನಥಿಂಗ್ ಈಸ್ ಇನ್ ಯುವರ್ ಕಂಟ್ರೋಲ್. ನನ್ನ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಭಗವಂತ ನಡೆಸ್ತಾ ಇದ್ದಾನೆ ಅನ್ನೋ ಮನೋಭಾವನೆಯನ್ನು ನಾವು ಯಾವಾಗ ತಂದ್ಕೋತೀವಿ ಅಥವಾ ಯಾವಾಗ ಅದನ್ನು ನಾವು ಅರ್ಥ ಮಾಡ್ಕೋತೀವಿ, ಆವಾಗ ನಮಗೆ ಈ ಥರ ಖಿನ್ನತೆ ಇವನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. 4ನೇದು, ಹೊರಗಿನ ಪ್ರಪಂಚ ನನ್ನ ಮೇಲೆ ಯಾವುದೇ ಪರಿಣಾಮ ಬೀರಬಾರ್ದು. ಈಗ ನಾವು ಮೋಸ್ಟ್ ಆಫ್ ದ ಟೈಮ್ ನೋಡ್ತಾ ಇರ್ತೀವಿ ರೀ, ನಮ್ಮ ಒಳಗಿನ ಪ್ರಪಂಚ ನನ್ನದು ಅನ್ನೋದನ್ನು ಅರ್ಥ ಮಾಡ್ಕೊಂಡಿರೋರು ಬಹಳ ಕಮ್ಮಿ. ಹೊರಗಡೆಯಿಂದ ಏನೇ ಬರಲಿ ಸೀದಾ ಒಳಗೆ ಬಂದ್ಬಿಡುತ್ತೆ. ಹೊರಗಡೆ ಏನೇ ನಡೆದಿರಲಿ, ನಮ್ಮ ಈಗ ಚಿಕ್ಕವರಿದ್ದಾಗ ಏನೋ ಒಂದು ಘಟನೆ ನಡೆದಿದೆಯಪ್ಪ, ನಮ್ಮ ಜೀವನದಲ್ಲಿ ಏನೋ ಆಗಬಾರ್ದು ಆಗೋಗಿದೆ, ಅದನ್ನು ನಾವು ಅವತ್ತಿನಿಂದ ತಲೆಯಲ್ಲಿ ಸೇರಿಸಿಕೊಂಡು ಕೂರಿಸಿಕೊಂಡು ಅದನ್ನು ಸಾಕಿ ಸಲಹಿ ಬೆಳೆಸಿ, ಅದನ್ನು ಇನ್ನೂ ದೊಡ್ಡದಾಗಿ ಬೆಳೆಸಿ, ತಲೆನಲ್ಲಿ ಜಾಗನೇ ಇರಲ್ಲ ಅಷ್ಟು ದೊಡ್ಡದಾಗಿ ಬೆಳೆಸಿ, ಅದನ್ನು ಕೊರ್ಕೋತ ಅದ್ರ ಜೊತೆ ಬಾಳ್ತಾ ಇರ್ತೀವಿ. ಆ ಘಟನೆಗೆ ಕಾರಣ ಆದವರು ಅಲ್ಲಿಂದ ನಡ್ಕೊಂಡು ಹೋಗಿ, ಏನು ಮೂವ್ ಆನ್ ಅಂತಾರೆ, ಮೂವಿಂಗ್ ಆನ್, ಅಲ್ಲಿಂದ ಮುಂದೋಗಿ ಅವ್ರ ಜೀವನ ನಡ್ಕೊಂಡು ಅವ್ರು ಆಲ್ರೆಡಿ ಎಷ್ಟೋ ಜನ ಇರ್ತಾರೋ ಬಿಡ್ತಾರೋ. ನಾವು ಮಾತ್ರ ಆ ಘಟನೆಯನ್ನು ಸಾಕ್ಕೊಂಡು ತಲೆನಲ್ಲಿ ದೊಡ್ಡದಾಗಿ ಬೆಳೆಸ್ಕೊಂಡು ಅದನ್ನೇ ಇರ್ತೀವಿ. ನಾನು ಚಿಕ್ಕಂದಿನಲ್ಲಿದ್ದಾಗ ನನ್ನ ತಂದೆ ಹಿಂಗೆ ಅಂದ್ಬಿಟ್ಟಿದ್ರು, ನಾನು ಚಿಕ್ಕಂದಿನಿದ್ದಾಗ ನನಗೆ ಹಿಂಗೆ ನಡೆದೋಗ್ಬಿಟ್ಟಿತ್ತು, ನಮ್ಮ ಅಣ್ಣ ಹಿಂಗೆ ಮಾಡಿಬಿಟ್ಟಿದ್ದ, ಈ ಥರ 108 ನನ್ನ ಸ್ನೇಹಿತರು ಹಿಂಗೆ ಮಾಡಿಬಿಟ್ಟಿದ್ರು, ನನ್ನ ಜೀವನದಲ್ಲಿ ಈ ಥರದ್ದು ನಡೆದೋಯ್ತು, ಯಾರಿಗೂ ಬರದಲ್ಲೇ ಇರೋಂಥದ್ದು ಬಂದಿದೆ, ನನ್ನ ಕಷ್ಟ ನಿಮಗೇನು ಗೊತ್ತು ಅಂತ ನಾವು ಆಚೆ ಹೇಳ್ಕೊತಾ ಇರ್ಬೋದು. ಆದರೆ ನಮ್ಮ ತಲೆನಲ್ಲೇ ಅದನ್ನು ಬೆಳೆಸಿ 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 ಅದನ್ನೇ ಕೊರಗ್ತಾ ಇರ್ತೀವಿ. ಯಾಕ್ರಿ ಲಗೇಜ್ ಥರ ಅದನ್ನು ಹೊತ್ಕೊಂಡು ಓಡಾಡ್ತಾ ಇದ್ದೀರಾ? ನಿಮ್ಮ ಒಳಗಿನ ಪ್ರಪಂಚದಲ್ಲಿ ನೀವು ಏನು ಇಟ್ಕೋಬೇಕು, ಏನನ್ನು ಒಳಗೆ ಬಿಟ್ಕೋಬೇಕು, ಏನನ್ನು ಅಲ್ಲಿ ಬೆಳೆಸಬೇಕು, ಆಮೇಲೆ ಏನು ಅದನ್ನು ಕಿತ್ತು ಆಚೆಗೆ ಹಾಕಬೇಕು, ಅದು ಸಂಪೂರ್ಣ ನಿಮ್ಮ ನಿಯಂತ್ರಣದಲ್ಲಿದೆ. ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಹೊರಗಡೆಯಿಂದ ಬಂದಿದ್ದನ್ನೆಲ್ಲ ಒಳಗೆ ಯಾರೋ ಬೈದನ್ನ ಅದನ್ನು ಇಟ್ಕೊಂಡು 2 ದಿನ ಅವ್ನು ಬೈದ ನಮಗೆ ಯಾರೋ ಒಬ್ಬರು ಹೊರಗಡೆಯವ್ರು ಬಂದ್ಬಿಟ್ಟು ಏನೋ ಒಂದು ನಾವು ಅಂದ್ಕೊಂಡಿದ್ದೇನೋ ನಡೀಲಿಲ್ವಾ, ಹಿಂಗಾಗೋಯ್ತು ಅದನ್ನು ನಾವು ಟೇಪ್ ಥರ ಲೂಪಲ್ಲಿ ಓಡಿಸ್ತಾನೇ ಇದ್ದೀವಿ ಮೈಂಡ್ ಒಳಗೆ. ಅದಕ್ಕೆ ಅಲ್ವೇನ್ರಿ ನಮಗೆ ಟೆನ್ಷನ್ ಆಗೋದು. ಈಗ ಅವನೇನೋ ಬೈದ, ಆಯಿತು ಬಿಡಪ್ಪ, ಅದು ಅವನ ದೃಷ್ಟಿಕೋನ, ನನ್ನ ಜೀವನದಲ್ಲಿ ನನ್ನ ಒಳಗಡೆ ನಾನು ಚೆನ್ನಾಗಿದ್ದೀನಿ ಅಂದ್ಕೊಂಡು ಮುಂದೋಗೋದನ್ನು ನಾವು ಕಲ್ತುಬಿಟ್ರೆ ನಮಗಿಂತ ಖುಷಿಯಾಗಿರೋರು ಯಾರು ಇರ್ತಾರೆ ಭೂಮಿ ಮೇಲೆ? ಮುಂದಿನದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಯಾವುದೂ ಶಾಶ್ವತ ಅಲ್ಲ ಅನ್ನೋ ಒಂದು ನೀತಿಯನ್ನು ಅರ್ಥ ಮಾಡ್ಕೋಬೇಕು. ಈ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ದಿಸ್ ಟು ಶೆಲ್ ಪಾಸ್ ಅಂತ. ಎಲ್ಲವೂ ಕ್ಷಣಿಕ ರೀ. ಸುಖ ಇರಲಿ, ನಿಮ್ಮ ದುಃಖ ಇರಲಿ, ನಿಮ್ಮ ಅತಿಯಾದ ಯಶಸ್ಸಿರಲಿ, ಎಲ್ಲವೂ ಕ್ಷಣಿಕ.
4 ದಿನ ಬದುಕ್ತೀವಿ ರೀ ಮನುಷ್ಯರಾದವರು. ಅದರಲ್ಲಿ ಏನು ದೊಡ್ಡದು, ನಾವೇನು ದೊಡ್ಡ ಸಾಧನೆ ಏನು ಮಾಡಿದ್ದೀವಿ? ಹಾಗಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ತುಂಬ ಮುಖ್ಯ. ಇದೆಲ್ಲ ಶಾಶ್ವತ ಅಲ್ಲ, ಯಾವುದೂ ಶಾಶ್ವತ ಅಲ್ಲ. ನಮಗೆ ಬರುವಂಥ ಏನೇ ಪರಿಸ್ಥಿತಿ ಇರಲಿ, ಇವತ್ತು ಅಕಸ್ಮಾತ್ ನೀವು ತುಂಬ ಕಷ್ಟದಲ್ಲಿದ್ದು ನಿಮ್ಮ ಮನಸ್ಥಿತಿ ಸರಿ ಇಲ್ಲದಲೇ ಇರಲಿ, ಅದನ್ನು ಸಂಪೂರ್ಣವಾಗಿ ಒಪ್ಕೊಳ್ಳಿ. ಹೌದಪ್ಪ, ಈ ಪರಿಸ್ಥಿತಿ ಬಂದಾಗಿದೆ, ಏನಕ್ಕೆ ಬಂತು ಅದೆಲ್ಲ ಒಂದು ಕಡೆಗೆ ಇಟ್ಬಿಟ್ಟು ಇವತ್ತಿನಿಂದ ನನ್ನ ಮನಸ್ಸಿನ ಶುದ್ಧೀಕರಣ ನಾನು ಮಾಡ್ಕೋತೀನಿ. ಅದನ್ನೆಲ್ಲ ಆಚೆಗೆ ಹಾಕ್ತೀನಿ. ಕ್ಷಮಿಸ್ತೀನೋ, ಬಿಡ್ತೀನೋ, ಬಿಸಾಕ್ತೀನೋ, ಇಗ್ನೋರ್ ಮಾಡ್ತೀನೋ, ಅದೆಲ್ಲ ನಿಮ್ಮ ಇಷ್ಟ. ಆದರೆ ಬೇಡದ್ದನ್ನು ಇಟ್ಕೊಂಡು ಒಳಗಡೆ ಏನೇನು ಸಾಕ್ತಿದ್ರಲ್ಲ ಅದನ್ನೆಲ್ಲ ಕಿತ್ತು ಬಿಸಾಕಿ ಆಚೆಗೆ. ಒಳಗಡೆ ಏನು ಇಟ್ಕೋಬೇಕು ಅದನ್ನು ನಿರ್ಧಾರ ಮಾಡಿ. ಒಳ್ಳೆಯದೇನು, ನಿಮಗೆ ಖುಷಿ ಕೊಡೋದೇನು. ಈಗಾಗಲೇ ಬೇಕಾದಷ್ಟು ನಂದೊಂದು ಸಂಚಿಕೆ ಮನೋಬಲದಲ್ಲಿ ಮಾತಾಡಿದ್ದೀನಿ ಏನೇನು ಮಾಡ್ಬೋದು ಅಂತ. ಅದನ್ನು ಸ್ವಲ್ಪ ಚಿಕ್ಕದಾಗಿ ಇಲ್ಲಿ ಹೇಳ್ತೀನಿ. ಒಟ್ಟಿನಲ್ಲಿ ಒಳ್ಳೆಯ ಗುರಿಯನ್ನು ಇಟ್ಕೊಂಡು ಒಳ್ಳೆಯ ದಿನಗಳು ನನ್ನ ಮುಂದಿವೆ ಅನ್ನುವಂಥ ನಿರ್ಧಾರನ ನೀವು ಮಾಡಿ ಅದ್ರ ಕಡೆಗೆ ಹೆಜ್ಜೆ ಹಾಕ್ತೀನಿ ಅಂತೇಳಿ ಎದ್ದು ಹೊರಟ್ರೆ ದಾರಿಗಳು ಕಾಣ್ತಾ ಹೋಗುತ್ತಾರೆ. ಇದಕ್ಕೆ ಇನ್ನಷ್ಟು ಸಹಾಯ ಆಗುವಂಥ ಕೆಲವು ಉಪಯುಕ್ತ ಉಪಾಯಗಳನ್ನು ನೋಡೋಣ. ಮೊದಲನೇದು ಧ್ಯಾನ. ಈಗಾಗಲೇ ಧ್ಯಾನ ಅಂತ ಹೇಳಿನೇ ಒಂದು ಸಂಚಿಕೆ ಮಾಡಿದ್ದೀನಿ, ಅದನ್ನು ಬೇಕಾದರೆ ನೋಡಿ. ಎಲ್ಲದರ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಮನೋಬಲ ಬೆಳೆಸ್ಕೊಳ್ಳಿ. ಮನೋಬಲನ ನಮ್ಮ ಸ್ಟ್ರೆಂಥನಿಂಗ್ ಅವರ್ ಮೈಂಡ್ ಅಂತ ಕರಿತೀವಿ. ನಮ್ಮ ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು. ಮನೋಬಲ ಅಂತ ಈಗಾಗಲೇ ಒಂದು ಸಂಚಿಕೆ ಮಾಡಿದ್ದೀನಿ, ದಯವಿಟ್ಟು ಅದನ್ನು ನೋಡಿ, ಅದರಲ್ಲಿ ನಿಮಗೆಲ್ಲ ವಿವರ ಸಿಗುತ್ತೆ. ಮೂರನೇದು ಮಾತು ಕಮ್ಮಿ ಮಾಡಿ. ಈ ಥರ ಯಾವಾಗ ನಮಗೆ ಆತಂಕ, ಉದ್ವೇಗ, ಈ ರೀತಿ ಖಿನ್ನತೆ ಇರುತ್ತೋ ಆವಾಗ ಮಾತು ಕಮ್ಮಿ ಮಾಡಿ. ಎಷ್ಟು ಬೇಕೋ ಮಾತು ಹಿತವಾಗಿರಬೇಕು, ಮಿತವಾಗಿರಬೇಕು. ಅಂಥ ಸಮಯದಲ್ಲಿ ಹೆಚ್ಚಿನ ಜನದ ಹತ್ರ ಮಾತಾಡೋಕ್ಕೆ ಹೋಗ್ಬಿಡಿ. ನಿಮಗೆ ಯಾರು ತುಂಬ ಸಕಾರಾತ್ಮಕ ಮನೋಭಾವದಿಂದ ಮಾತಾಡ್ತಾರೆ, ಒಳ್ಳೆಯವರು ಇರ್ತಾರೆ, ಒಳ್ಳೆತನದಿಂದ ಮಾತಾಡ್ತಾರೆ, ಯಾವಾಗಲೂ ಸಜ್ಜನರು ಅಂತ ಏನು ಕರಿತೀವಿ ಅಂಥವ್ರ ಹತ್ರ ಮಾತ್ರ ಮಾತಾಡಿ. ಮಿಕ್ಕಿದ್ದು ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೌಜನ್ಯಪೂರ್ವಕವಾಗಿ ಮಾತಾಡಿಕೊಂಡು, ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತಾಡಿಕೊಂಡು ಕಾಲ ಕಳೀರಿ. ಹೆಚ್ಚಿಗೆ ಮಾತಿಗೆ ಅವಕಾಶ ಮಾಡಿಕೊಡ್ಬೇಡಿ. ಅದೊಂದು ಬಹಳ ಸಹಾಯಕಾರಿ. ಮೂರನೇದು ರಾಮಬಾಣ. ಆವಾಗಲೇ ಹೇಳಿದ್ದೀನಿ, ಅದನ್ನು ಸದಾ ನೆನ್ಪಿಟ್ಕೊಂಡು ಸದಾ ಬಳಸಿ. ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ, ಎದುರಿಗೆ ಏನೇ ಬಂದರೂ ಯಾವಾಗಲೂ ಆ ರಾಮಬಾಣನ ಉಪಯೋಗಿಸಿ. ಏನು? ಎಲ್ಲವೂ ಕ್ಷಣಿಕ ಅನ್ನುವಂಥ ರಾಮಬಾಣ. ದಿಸ್ ಟು ಶಲ್ ಪಾಸ್ ಅಂತಾರೆ ಇಂಗ್ಲೀಷ್ನಲ್ಲಿ. ನಿಮ್ಮ ಎದುರಿಗೆ ಏನೇ ಸಮಸ್ಯೆ ಬಂದರೂ ನಿಮಗೆ ತುಂಬ ಸಂತೋಷ, ನಾನೇ ಗ್ರೇಟ್, ಇವತ್ತು ಎಲ್ಲ ಪ್ರಪಂಚ ಗೆದ್ದುಬಿಟ್ಟೆ ಅಂತ ಅನಿಸಿದರೆ ನಿಮಗೆ ತಕ್ಷಣ ಅನಿಸ್ಬೇಕು ಎಲ್ಲವೂ ಕ್ಷಣಿಕ ಅಪ್ಪ, ಇದು ಪರ್ಮನೆಂಟ್ ಅಲ್ಲ. ಒಬ್ಬ ರಾಜನೇ ಪರ್ಮನೆಂಟಾಗಿ ರಾಜ ಆಗಿರೋಕ್ಕಾಗಲ್ಲ. ಎಷ್ಟು ವರ್ಷ ಆಳ್ಬೋದು. ಎಂತೆಂಥ ರಾಜರ ಕಥೆಗಳನ್ನು ಕೇಳಿದ್ದೀವಿ ನಾವು. ಎಂತೆಂಥ ಸಾಮ್ರಾಜ್ಯಗಳೇ ಬಂದು ನಶಿಸಿ ಹೋದು. ಯಾವುದು ಪರ್ಮನೆಂಟ್ ಅಲ್ಲ. ಅಂಥದ್ರಲ್ಲಿ ಒಬ್ಬ ಮನುಷ್ಯನ ಬಾಳು ಇನ್ನೇನು, ನಿಮಗೆ ಬರುವಂಥ ಒಂದು ಯಶಸ್ಸು ಇನ್ಯಾವ ಪರ್ಮನೆಂಟ್ ಅಲ್ಲ. ಹಾಗಾಗಿ ಹೆಚ್ಚಾಗಿ ಹಿಗ್ಗುವ ಸಮಯ ಬಂದಾಗ್ಲೂ ಇದನ್ನು ನೆನ್ಪಿಟ್ಕೊಳ್ಳಿ. ಈ ರಾಮಬಾಣನ ಕುಗ್ಗಿ ಹೋಗಿ ಇನ್ನೇನು ಜೀವನ ಮುಗೀತು, ನನಗೆ ಈ ಜೀವನ ಬೇಡ ಅಂತ ಅನ್ನಿಸ್ದಾಗ್ಲೂ ನೀವು ನೆನ್ಪಿಟ್ಕೋಬೇಕಾಗಿರೋದು ಇದೇ ರಾಮಬಾಣ. ಎಲ್ಲವೂ ಕ್ಷಣಿಕ. ಮನಸ್ಸು ಮಾಡಿದರೆ ಇದೂ ಮುಂದೆ ಹೋಗುತ್ತೆ. ಚಲಿಸೋ ಮೋಡಗಳಿದ್ದ, ಮೋಡ ಬರುತ್ತೆ, ಮೋಡ ಹೋಗ್ತಾ ಇರುತ್ತೆ. ಆ ರೀತಿ ಬದುಕು. ಮುಂದಿನದು ಒಳ್ಳೆಯ ಗುರಿ ಕಟ್ಟಿ. ಜೀವನದಲ್ಲಿ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇರಬೇಕು, ಆಮೇಲೆ ಒಂದು ಪಾಸಿಟಿವ್ ಗೋಲ್ ಇರಬೇಕು. ಒಳ್ಳೆ ಗುರಿ ಕಟ್ಕೊಳ್ಳಿ. ಏನಾದರೂ ಅಂತ ನಾನು ಇದನ್ನು ಸಾಧನೆ ಮಾಡ್ತೀನಿ ಅನ್ನೋವಂಥ ಒಂದು ಗುರಿ ಕಟ್ಟಿ. ಅದು ಫೈನಾನ್ಷಿಯಲ್ ಗುರಿ ಆಗಿರ್ಬೋದು, ಅಥವಾ ನಿಮ್ಮ ಏನೋ ಒಂದು ಸಾಧನೆ ಮಾಡುವಂಥ ಗುರಿ ಆಗಿರ್ಬೋದು. ಒಂದು ಗುರಿ ಕಟ್ಟಿ. ಆ ಗುರಿ ಕಟ್ಟಿ ಅದಕ್ಕೆ ತಕ್ಕ ಹಾಗೆ ಯೋಜನೆ ಮಾಡಿ, ಅದಕ್ಕೊಂದು ಪ್ಲ್ಯಾನಿಂಗ್ ಅಂತ ಮಾಡಿಬಿಟ್ಟು ಅದರ ಕಡೆಗೆ ಡಿಸಿಪ್ಲಿನ್ಡಾಗಿ ಪ್ರತಿನಿತ್ಯ ಪರಿಶ್ರಮದಿಂದ ಕೆಲಸ ಶುರು ಮಾಡಿ. ಆವಾಗ ನಿಮ್ಮ ಜೀವನದಲ್ಲಿ ಉತ್ಸಾಹ ಶುರು ಆಗುತ್ತೆ. ನಿಮ್ಮ ಈ ಖಿನ್ನತೆಯ ಕಾರಣಗಳೇನೇನಿವೆ ಅವನ್ನೆಲ್ಲ ಮನಸ್ಸಿಂದ ಆಚೆ, ಈ ಪರ್ಕೆನಲ್ಲಿ ಹೊಡೆದು ಆಚೆ ಕಸ ಬಿಸಾಕೋದಕ್ಕೆ ಇವೆಲ್ಲ ಸಹಾಯ ಆಗ್ತವೆ. ಇನ್ನೊಂದು ಟೇಕ್ ಆ್ಯಕ್ಷನ್, ಸ್ಟಾಪ್ ಸಲ್ಕಿಂಗ್ ಅಂತ ಹೇಳ್ತೀನಿ ನಾನು ಯಾವಾಗಲೂ. ನನ್ನ ಸುತ್ತಮುತ್ತಲಿನಲ್ಲಿ ಯಾರಾದರೂ ಈ ಥರ ಡಿಪ್ರೆಷನಲ್ಲಿರೋರಿಗೆ, ತುಂಬ ಬೇಜಾರು ಮಾಡ್ಕೊಂಡವ್ರಿಗೆ, ಟೇಕ್ ಆ್ಯಕ್ಷನ್, ಸ್ಟಾಪ್ ಸಲ್ಕಿಂಗ್ ಅಂದರೆ ಯಾವಾಗಲೂ ಈ ಕೊರಗೋದನ್ನು ಇಷ್ಟಪಡೋಕ್ಕೆ ಶುರು ಮಾಡಿಬಿಟ್ಟಿರ್ತೀವಿ ನಮಗೆ ಗೊತ್ತಿಲ್ಲದೆ. ಅದು ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಕೊರಗಿ ಕಷ್ಟ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ನೀವೇನ್ರಿ ಆರಾಮಾಗಿ ಹೇಳ್ತೀರಾ, ನಮಗೆ ಗೊತ್ತು ನಮ್ಮ ಕಷ್ಟ ಅಂತ ಪಾಪ ಹೇಳ್ಬೋದು ಅವರು, ನಂಗೆ ಅರ್ಥ ಆಗುತ್ತೆ. ಆದರೆ ನೀವು ಮನಸ್ಸು ಮಾಡಿದರೆ ಅದರ ಅರಿವು ಮೂಡಿಸ್ಕೊಳ್ಳಿ ಮೊದಲಿಗೆ. ಹೌದಪ್ಪ, ನಾನು ಇದನ್ನೇ ಇಟ್ಕೊಂಡು ಯಾಕೋ ಕೊರಗ್ತಾ ಇದ್ದೀನಿ, ಭಾಳ ವರ್ಷ ಕೊರಗ್ಬಿಟ್ನಲ್ಲ ಈ ವಿಷಯ ಇಟ್ಕೊಂಡು ಅನ್ನೋದು ನಮಗೆ ಅರಿವಿಗೆ ಬರಬೇಕು. ಆ ಅರಿವು ಬಂದಾಗ ನಾವು ಅದನ್ನು ಬಿಸಾಕೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಅದನ್ನೆಲ್ಲ ಬದಿಗೊತ್ತಿಡಿ. ಜೀವನ ಅತಿ ಸುಂದರ,
ಅಥವಾ ಮತ್ತೆ ನನ್ನ ಜೀವನ ಅತಿ ಸುಂದರ ಆಗ್ಬೋದು ಅನ್ನೋದ್ರ ಮೇಲೆ ನಂಬಿಕೆ ಇಡಿ. ಆ ನಂಬಿಕೆ ಇದ್ದಲ್ಲಿ ನೀವು ಆ ಸುಂದರ ಜೀವನ ಕಟ್ಟುವ ಕಡೆಗೆ ಹೆಜ್ಜೆ ಹಾಕೋ ನಿರ್ಧಾರ ಮಾಡ್ತೀರ. ಮೊದಲು ನಿಮ್ಮಲ್ಲಿ ನಿಮ್ಮ ನಂಬಿಕೆಯನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಕೇಪಬಿಲಿಟಿ ಅಂತ ಏನು ಕರಿತೀವಿ ಅದರಲ್ಲಿ ನಂಬಿಕೆ ಇರಲಿ. ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂತ ಕರಿತೀವಿ. ನಿಮ್ಮನ್ನು ನೀವು ನಂಬಿ, ಆವಾಗ ನೀವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಆ ಮನಸ್ಸಿನ ಶಕ್ತಿ, ಮನೋಬಲ ಹುಟ್ಟುತ್ತೆ. ಆಮೇಲೆ ಕಷ್ಟಪಡೋದನ್ನು ಆರಿಸ್ಕೊಳ್ಳಿ. ಕಷ್ಟಪಡಿ ಜೀವನದಲ್ಲಿ. ಅಂದರೆ ದೇಹವನ್ನು ದಂಡಿಸಿ ದಿನ 1 ಗಂಟೆ ಹೋಗಿ ಯಾವುದಾದ್ರೂ ಒಂದು ಎಕ್ಸಸೈಸ್ ಮಾಡಿ, ಜಿಮ್ಗೆ ಹೋಗಿ ಅಥವಾ ಓಡಿ ಅಥವಾ ವಾಕಿಂಗ್ ಮಾಡಿ, ಒಟ್ಟು ಏದುಸಿರಿ ಬರೋ ಥರ ದೇಹವನ್ನು ದಂಡಿಸಬೇಕು. ದೇಹವನ್ನು ದಂಡಿಸೋದ್ರಿಂದ ಮನಸ್ಸಿನಲ್ಲಿ ಉಲ್ಲಾಸದಾಯಿ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಇದೆಲ್ಲ ವಿಜ್ಞಾನದಲ್ಲಿ ಪ್ರೂವ್ ಆಗಿರೋವಂಥದ್ದು. ದೇಹವನ್ನು ದಂಡಿಸಿ ದಿನ 1 ಗಂಟೆ ಅಷ್ಟು. ಆವಾಗ ನಿಮಗೆ ಆ ಮನಸ್ಸಿನಲ್ಲಿ ಸೇರಿರುವಂಥ ಪ್ರೆಷರು, ಆತಂಕ, ಉದ್ವೇಗ ಇದೆಲ್ಲ ಸ್ವಲ್ಪ ರಿಲೀಸ್ ಆಗಿ ಸ್ವಲ್ಪ ಆಚೆ ಹೋಗಲಿಕ್ಕೆ ದಾರಿ ಮಾಡಿಕೊಡುತ್ತೆ. ಯಾಕೆಂದರೆ ಈ ಒಳ್ಳೆಯ ಹಾರ್ಮೋನ್ಗಳು ಒಳಗಡೆ ಬರುತ್ತಲ್ಲ, ಆವಾಗ ದಾರಿ ಮಾಡಲೇಬೇಕಲ್ಲ ತಲೆಯಲ್ಲಿ. ಹಾಗಾಗಿ ಆಮೇಲೆ ಏನಾದರೂ ಚಟಗಳಿದ್ದರೆ ಚಟಗಳನ್ನು ಬಿಸಾಕಿ. ಇದು ಕಷ್ಟಪಡುವ ಒಂದು ರೀತಿಯಲ್ಲಿ ಒಂದು. ಯಾಕೆಂದರೆ ತುಂಬ ಕಷ್ಟ ಅಲ್ವಾ ಚಟ ಬಿಡೋದು. ಏನಾದರೂ ಚಟಗಳನ್ನು ಕಲ್ತುಬಿಟ್ಟಿದ್ರೆ ನೀವು ಈ ಉದ್ವೇಗದಿಂದ ಇದರಿಂದ ಯಾವುದೇ ರೀತಿ ಚಟಗಳು ನಿಮಗೆ ಗೊತ್ತಿರುತ್ತೆ ಏನು ಚಟ ಮಾಡ್ತಾ ಇದ್ದೀರಾ. ಆ ಚಟಗಳನ್ನು ಕಿತ್ತು ಬಿಸಾಕಿ. ಅಲ್ಲಿಂದ ನಿಮ್ಮ ಒಳ್ಳೆಯ ದಿನಗಳು ಶುರುವಾಗುತ್ತೆ. ಕೊನೆಯದಾಗಿ ಒಂದು ನೆನ್ಪಿಡಿ, ಸಾರಾಂಶದಲ್ಲಿ ಹೇಳ್ಬಿಡ್ತೀನಿ. ನೀವು ಈ ಜಗತ್ತಿನ ಒಂದು ಧೂಳು ಮಾತ್ರ. ನೀವೇನು ಇಲ್ಲ ರೀ ಈ ಭೂಮಿನಲ್ಲಿ. ಅದನ್ನು ಮೊದಲು ಅರಿವು ಮೂಡಿಸ್ಕೊಳ್ಳಿ. ದೊಡ್ಡ ವಿಷಯ ಮಾಡ್ಕೊಬಿಡಿ ಜೀವನ ಅನ್ನೋದನ್ನು. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ಮುಗಿದೋಗ್ಬಿಡುತ್ತೆ ಜೀವನ. ಇನ್ನೊಂದು ಅಂದರೆ ಭಕ್ತಿ ಮಾರ್ಗ ಬಹಳ ಲಾಭದಾಯಕ. ನೀವು ಅಕಸ್ಮಾತ್ ಭಕ್ತಿ ಮಾರ್ಗದಲ್ಲಿ ಹೋಗುವವರಾದರೆ ದೇವರನ್ನು ನಂಬಿ, ದೇವರ ಮೇಲೆ ನಂಬಿಕೆ ಇಟ್ಟು ಆ ಭಕ್ತಿ ಮಾರ್ಗದಲ್ಲಿ ನಡೆದ್ರೆ ಸಖತ್ ಲಾಭ ಇದೆ ಅದರಲ್ಲಿ. ನೆನ್ಪಿಡಿ, ನೀವೇನೂ ತರಲಿಲ್ಲ, ನೀವೇನೂ ತೊಗೊಂಡು ಹೋಗಲ್ಲ. ಮತ್ತೆ ಯಾಕೆ ನಿಮಗೆ ತಲೆ ತುಂಬ ಎಲ್ಲ ಎತ್ಕೊಂಡು ಓಡಾಡ್ತಾ ಇರ್ತೀರಾ. ಇದನ್ನು ನಾನು ಆವಾಗಲೇ ಹೇಳಿದೆ. ನೀವು ಲಗೇಜ್ ಥರ ಇರೋದನ್ನೆಲ್ಲ, ತಲೆ ತುಂಬ ಜೀವನ ನಡೆದಿರೋದನ್ನೆಲ್ಲ ತುಂಬ್ಕೊಂಡ್ಬಿಟ್ಟಿರ್ತೀರ. ಅದರಲ್ಲೇ ದಿನ ಅದೇ ಬಾಕ್ಸ್ ಓಪನ್ ಮಾಡ್ಕೋತೀರಾ. ಅದೇ ಯೋಚನೆಗಳು ಆಚೆ ತೆಗಿತೀರಾ. ಮತ್ತು ಅದನ್ನೇ ಕೂತ್ಕೊಂಡು ಅಳ್ತೀರಾ, ಕೊರಗ್ತೀರಾ. ಅದೇ ಮನಸ್ಸಲ್ಲಿ ನಡೀತಾ ಇರುತ್ತೆ, ರಿಪೀಟ್. ಅದೇ ಲೂಪ್ ಥರ, ಅದೇ ಡೈಲಿ ಆ್ಯಕ್ಟಿವಿಟಿ, ಗಂಟೆಗೆ ಒಂದು ಸಲ ಅದನ್ನೇ ಮಾಡ್ತಾ ಇರ್ತೀರ. ಯಾವುದೋ ಕಾಲದಲ್ಲಿ ನಡೆದಿರೋದು, ಏನೋ ನಡೆದಿರೋದು, ನಮಗೇನೋ ಆಗ್ಬಿಟ್ಟಿದೆ, ನನಗೆ ಆಗ್ಬಿಟ್ಟಿದೆ, ನನಗೆ ನಡೆದಿರೋದು ನಿಮಗೇನು ಗೊತ್ತು. ಇದೇ ಲೂಪಲ್ಲಿ ಬದುಕ್ತಾ ಇರ್ತೀವಿ. ಹಾಗಾಗಿ ಆ ಖಿನ್ನತೆ, ಆ ಒಂದು ಉದ್ವೇಗ, ಆತಂಕ ಹೊರಗೆ ಹೋಗೋಕ್ಕೆ ದಾರಿನೇ ಕೊಡೋದಿಲ್ಲ. ಹೊರಗೆ ಕಿತ್ತು ಬಿಸಾಕುವ ದಾರಿಯನ್ನು ಹುಡುಕಿ ದಯವಿಟ್ಟು ಎಲ್ಲವನ್ನೂ ತ್ಯಜಿಸಿ. ನನಗೇನು ಬೇಕಾಗಿಲ್ಲಪ್ಪ ಅಂತ ಅಂದ್ಕೊಂಡು ಬದುಕೋದನ್ನು ಕಲೀರಿ. ವಸ್ತು ಬೇಕಾಗಿಲ್ಲ, ಏನು ಬೇಕು, ಈಗ ನನ್ನ ಹತ್ರ ಏನದು, ಈ ಕನ್ನಡಕ ಇಲ್ಲ ಅಂದರೆ ನಾನು ಬದುಕ್ತೀನಿ, ಬಟ್ಟೆ ಇಲ್ಲ ಅಂದರೆ ಬದುಕ್ತೀನಿ ಅನ್ನೋಷ್ಟು ನಾನು ತಯಾರಾಗಿಬಿಡ್ಬೇಕು. ನನಗೆ ಈ ಮನೆ ಹೋಯ್ತಾ ಬದುಕ್ತೀನಿ, ನನ್ನ ಜನಗಳು ಹೋದ್ರಾ ನಾಳೆ ಬದುಕ್ತೀನಿ, ನನ್ನ ಹತ್ರ ಇರೋದೆಲ್ಲ ಕಿತ್ಕೊಂಡ್ಯಾ ಭಗವಂತ ಬದುಕ್ತೀನಿ, ದುಡಿದು ಬದುಕ್ತೀನಿ, ಎದ್ದು ನಿಂತು ಗಟ್ಟಿಯಾಗಿ ಬದುಕ್ತೀನಿ ಅನ್ನುವಂಥ ಮನಸ್ಥೈರ್ಯ ಬೆಳೆಸ್ಕೊಳ್ಳಿ. ನನ್ನ ಹತ್ರ ಇರೋದೆಲ್ಲ ಹೋದರೂ ಬದುಕ್ತೀನಿ. ಆ ಥರ ಪ್ರತಿಯೊಂದನ್ನು ತ್ಯಜಿಸಿಬಿಡಿ. ಆಮೇಲೆ ನಮ್ಮ ಪಾಸ್ಟಿಂದ ಕೆಲವೊಂದು ತಂದಿರ್ತೀವಲ್ಲ, ಈ ಪೆಡಂಭೂತಗಳು, ಈ ಯೋಚನೆಗಳು, ಈ ಖಿನ್ನತೆ ಮೂಡಿಸುವಂತಹ ಈ ಯೋಚನೆಗಳು, ಅಲ್ಲಿ ಆಗಿರುವಂಥ ಘಟನೆಗಳು, ನಮ್ಮಲ್ಲಾಗಿರೋ ದುಃಖ, ಪರಿಣಾಮ, ಆ ದೌರ್ಜನ್ಯ, ನಮಗೆ ಏನೇನು ನಡೆದಿದೆ, ಆ ಏನೇನು ನಾವು ಅನುಭವಿಸಿದ್ದೀವಿ, ನಮ್ಮ ಕೆಟ್ಟ ಅನುಭವಗಳನ್ನೆಲ್ಲ ಕ್ಷಮಿಸ್ತಿರೋ ಅಥವಾ ತಿರಸ್ಕರಿಸ್ತಿರೋ ಅಥವಾ ಬಿಸಾಕ್ತಿರೋ ಅಥವಾ ಏನು ಮಾಡ್ತಿರೋ ನಿಮಗೆ ಬಿಟ್ಟಿತ್ತು. ಅದನ್ನೆಲ್ಲ ಮನಸ್ಸಿಂದ ಕಿತ್ತು ಬಿಸಾಕಿ. ಇದು ಯಾವುದು ನಾನು ತಂದಿದ್ದಲ್ಲ, ಇದು ಯಾವುದು ನನಗೋಸ್ಕರ ಆಗಿದ್ದಲ್ಲ, ಇದೆಲ್ಲ ವಿಧಿ ಲಿಖಿತ ಅಷ್ಟೆ. ಬಿಟ್ಬಿಟ್ಟೆ. ಇವತ್ತಿಂದ ನಾನು ರಿಲೀಫ್. ಎಲ್ಲ ಲಗೇಜನ್ನು ಕಿತ್ತು ಬಿಸಾಕಿ ಲೈಟ್ ವೆಯ್ಟ್ ಟ್ರಾವೆಲರ್ ಆಗಿಬಿಡಿ. ನಿಮ್ಮ ಮನಸ್ಸಿನಲ್ಲಿರುವ ಯೋಚನೆಗಳನ್ನು ಕೂಡ ತ್ಯಜಿಸಿ ಅನ್ನೋದು ಕಿವಿ ಮಾತು. ಎಲ್ಲವನ್ನೂ ತ್ಯಜಿಸಿಬಿಡಿ. ಆಗುತ್ತಾ ನೋಡಿ. ಬಹಳ ಕಷ್ಟ, ಆದರೆ ಚಿಕ್ಕ ಚಿಕ್ಕ ಹೆಜ್ಜೆ ಇಡ್ತಾ ಹೋದರೆ ಖಂಡಿತ ಆಗುತ್ತೆ. ನಮ್ಮ ಜೀವನದ ಅತಿ ನೋವಿನ ಸಂಗತಿಗಳೇನಿದೆ ಅದನ್ನು ಮರಿಬೋದು, ಅಂದರೆ ಬಿಟ್ಬಿಡ್ಬೋದು. ಮರೆಯೋದು ಕಷ್ಟ, ಆದರೆ ಅದರ ಭಾರವನ್ನು ತೆಗೆದು ಆಚೆ ಹಾಕ್ಬೋದು. ಪ್ರಯತ್ನ ಮಾಡಿ ನೋಡಿ. ಕೊನೆಯದು ಒಂದೇ ಒಂದು ಕಿವಿ ಮಾತು ಹೇಳ್ತೀನಿ ರೀ. ನೀವೇನಾದರೂ ಇವತ್ತು ಬಹಳ ಆ ಖಿನ್ನತೆಯಿಂದ ಒದ್ದಾಡ್ತಾ, ಆತಂಕ, ದ್ವಿಗುಡ ಇದೆಲ್ಲ ಇದ್ದು ಆ ನೋವಲ್ಲಿ ಹೀನಾಯ ಪರಿಸ್ಥಿತಿನಲ್ಲಿ ಏನಾರು ಇದ್ದರೆ ಒಂದೇ ಒಂದು ಕಿವಿ ಮಾತು ಹೇಳ್ತೀನಿ. ಆ ದೇವರು ಅನ್ನೋನು ಬೇರೆ ಎಲ್ಲೂ ಇಲ್ಲ ರೀ. ಆ ದೇವರು ನಿಮ್ಮೊಳಗೆ ಇದ್ದಾನೆ. ಇನ್ಫ್ಯಾಕ್ಟ್ ನೀವೇ ಆ ದೇವರು. ನಿಮಗೆ ಈ ಒಂದು ಅಂಶವನ್ನು ಅರ್ಥ ಮಾಡಿಸಿಕೊಳ್ಳುವ ಅಭ್ಯಾಸ ಮಾಡಿಕೊಳ್ಳಿ. ನೀವೇ ಆ ದೇವರು. ನೀವು ಮನಸ್ಸು ಮಾಡಿದರೆ ಆ ದೇವರೇನು ಮಾಡೋಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲ ನೀವು ಮಾಡ್ಬೋದು.
ಇದನ್ನು ನೀವು ನಂಬಿ ನಡೆಯೋದಕ್ಕೆ ಶುರು ಮಾಡಿದರೆ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ. ನಿಮ್ಮ ಆ ಕೆಟ್ಟ ದಿನಗಳು ದೂರ ಆಗಿ, ಆ ಕಾರ್ಮೋಡ ದೂರ ಆಗಿ ಬೆಳಕಿನ ಕಡೆಗೆ ನಿಮ್ಮ ಜೀವನ ನಡೆಯೋದಕ್ಕೆ ಶುರು ಆಗುತ್ತೆ. ಆ ದಿನಗಳು ನಿಮ್ಮ ಜೀವನದಲ್ಲಿ ಬೇಗ ಬರಲಿ ಅಂತ ಆಶಿಸ್ತೀನಿ. ನಾನು ಹೇಳಿದ 4 ಮಾತುಗಳು ಉಪಯುಕ್ತ ಆಗಿದ್ದರೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ನಿಮ್ಮ ಪರಿಸ್ಥಿತಿ ತೀವ್ರವಾಗಿದ್ದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರಾದರೂ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ. ಒಳ್ಳೆಯದಾಗಲಿ. ನಿಮ್ಮ ದಿನಗಳು ಒಳ್ಳೆಯದನ್ನೇ ತರಲಿ. ಇನ್ನು ಮುಂದೆ ನಿಮ್ಮ ಈ ಖಿನ್ನತೆ ದೂರ ಆಗಲಿ ಅಂತ ಆಶಿಸ್ತೀನಿ. ಶುಭವಾಗಲಿ.